ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಆಗಸ್ಟ್ 19ರ ಕನ್ನಡದಲ್ಲಿ ದಿ ಹಿಂದು ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮಗೊಂದು ಸೂಚನೆ ಇದೆ. ಪಿಸಿಎಂ ಆಫ್ಲೈನ್ ಬ್ಯಾಚಸ್ಗಳನ್ನು 2022ನೇ ಸಾಲಿಗಾಗಿ ಪ್ರಾರಂಭ ಮಾಡಲಾಗ್ತಾ ಇದೆ. ಇದರ ಅಡ್ಮಿಷನ್ಸ್ಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು ಆಗಸ್ಟ್ 19ರಿಂದ ಈ ಆಫ್ಲೈನ್ ಕ್ಲಾಸಸ್ಗಳು ಪ್ರಾರಂಭ ಆಗ್ತಾ ಇದೆ. ಇದರ ಬಗೆಗೆ ಹೆಚ್ಚಿನ ಮಾಹಿತಿಯನ್ನ ಈ ಕೆಳಗಿನ ನಮ್ಮ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಪಡ್ಕೊಳ್ಬಹುದಾಗುತ್ತೆ. ಈ ಒಂದು ಕೋರ್ಸ್ನಲ್ಲಿ ಬೇಸಿಕ್ NCERT ಫೌಂಡೇಶನ್ ಕೋರ್ಸ್ ಅನ್ನು ಕೂಡ ಹೊಂದಿರ್ತೀರಾ. ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಕೂಡ ಇದರ ಒಂದು ಭಾಗವಾಗಿರುತ್ತೆ. PCM ಆಫ್ಲೈನ್ ಕ್ಲಾಸಸ್ಗಳಿರುತ್ತೆ. ಪ್ರಿಲಿಮ್ಸ್ ಮತ್ತು ಮೇನ್ಸ್ನ ಟೆಸ್ಟ್ ಸೀರೀಸ್ ಕೂಡ ಇದರ ಒಂದು ಭಾಗವಾಗಿರುತ್ತೆ. ಎಲ್ಲದರ ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಈ ನಮ್ಮ ಕೋರ್ಸ್ ಅನ್ನ ನೀವು ಜಾಯಿನ್ ಆಗಬಹುದು. ಈ ಕ್ಲಾಸಸ್ಗಳು ಆಗಸ್ಟ್ 19ರಿಂದ ಪ್ರಾರಂಭ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸೆಂಟರ್ ಅನ್ನ ಭೇಟಿ ನೀಡಿ ಅಥವಾ ಈ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಇಂದಿನ ಮೊದಲ ಆರ್ಟಿಕಲ್, ಓನ್ಲಿ ಶರಿಯಾ ಲಾ ಸೇಸ್ ದ ತಾಲಿಬಾನ್ ಅನ್ನುವಂಥದ್ದು. ತಾಲಿಬಾನ್ ಈಗ ಇತ್ತೀಚೆಗಷ್ಟೇ ಅಫ್ಘಾನಿಸ್ತಾನದ ಕ್ಯಾಪಿಟಲ್ ಆದಂಥ ಕಾಬೂಲನ್ನು ಕೂಡ ವಶಪಡಿಸಿಕೊಂಡು ಅಫ್ಘಾನಿಸ್ತಾನದ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಪಾರ್ಟ್ಸ್ಗಳನ್ನು ಈಗ ವಶಪಡಿಸಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಈಗ ತನ್ನ ರೂಲಿಂಗನ್ನು, ತನ್ನ ರೆಜಿಮನ್ನು ಪ್ರಾರಂಭ ಮಾಡಲಿದೆ. ಅದರ ಕುರಿತಾಗಿ ತಾಲಿಬಾನಿನ ಮುಖ್ಯಸ್ಥರು ತಿಳಿಸ್ತಾ ಇರ್ತಕ್ಕಂಥದ್ದು, ಓನ್ಲಿ ಶರಿಯಾ ಲಾ ಅನ್ನುವಂಥದ್ದು ತಾಲಿಬಾನಿನ ರೆಜಿಮ್ನಲ್ಲಿ ನಾವು ಕಾಣ್ಬೋದಾಗುತ್ತೆ. ಯಾವುದೇ ರೀತಿಯಾದಂಥ ಡೆಮೊಕ್ರೆಟಿಕ್ ಪ್ರೋಸೆಸ್ ಅನ್ನುವಂಥದ್ದು ತಾಲಿಬಾನಿನ ರೂಲ್ನಲ್ಲಿ ಇರೋದಿಲ್ಲ ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸ್ತಾ ಇರ್ತಕ್ಕಂಥದ್ದು. ಹಾಗೇನೆ ಇಸ್ಲಾಮಿಸ್ಟ್ ಗ್ರೂಪಿನ ಸುಪ್ರೀಂ ಲೀಡರ್ ಆಗಿರುವಂತಹ ಹೈಬತುಲ್ಲಾ ಅಖುಂಜಾದಾ ಈ ಒಂದು ಗ್ರೂಪಿನ ಓವರ್ ಆಲ್ ಚಾರ್ಜ್ ಅನ್ನ ತಗೊಳ್ಳುವಂತ ಒಂದು ನಿರ್ಧಾರವನ್ನ ನಾವು ಕಾಣಬಹುದಾಗುತ್ತೆ. ಅಂದ್ರೆ ತಾಲಿಬಾನಿನ ಮುಖ್ಯಸ್ಥನಾಗಿ ಆತ ಅಫ್ಘಾನಿಸ್ತಾನದಲ್ಲಿ ಇನ್ನು ಮುಂದೆ ಕಾರ್ಯ ಮಾಡುವಂತದನ್ನ ಕಾಣಬಹುದಾಗುತ್ತೆ. ಜೊತೆಗೆ ಅಫ್ಘಾನಿಸ್ತಾನದ ಸೋಲ್ಜರ್ಸ್ ಆಗಿರ್ಬೋದು ಅಥವಾ ಅಫ್ಘಾನಿಸ್ತಾನದ ಆರ್ಮ್ಡ್ ಫೋರ್ಸಸ್ನವರು ಯಾರೆಲ್ಲ ಈಗ ಫಾರ್ಮರ್ ಪೈಲಟ್ಸ್ಗಳಾಗಿರ್ಬೋದು, ಇವರೆಲ್ಲರನ್ನ ರೀಚ್ ಔಟ್ ಮಾಡೋದಕ್ಕೆ ತಾಲಿಬಾನ್ ಟ್ರೈ ಮಾಡ್ತಾ ಇದೆ. ಈ ಹಿಂದಿನ ರ್ಯಾಂಕ್ಸ್ಗಳನ್ನು ಏನು ಅಫ್ಘಾನಿಸ್ತಾನದ ಸರ್ಕಾರದ ಅಡಿಯಲ್ಲಿ ಅವರು ಹೊಂದಿದ್ರು, ಅದೇ ರ್ಯಾಂಕ್ಸ್ಗಳಲ್ಲಿ ಮತ್ತೆ ಕೆಲಸಕ್ಕೆ ಅವರನ್ನ ಜಾಯಿನ್ ಆಗುವಂತೆ ಕೂಡ ಕೇಳ್ತಾ ಇರ್ತಾರೆ. ಇದಿಷ್ಟು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸದ್ಯಕ್ಕೆ ನಡೆಸ್ತಾ ಇರ್ತಕ್ಕಂಥ ಒಂದು ಕರೆಂಟ್ ಸಿಚುಯೇಷನ್ ಅಂತ ಹೇಳ್ಬೋದಾಗುತ್ತೆ, ಸ್ಟೇಟಸ್ ಏನು ಅನ್ನುವಂಥದ್ದನ್ನ. ಹಾಗೇನೆ ತಾಲಿಬಾನ್ನವರು ತಮ್ಮ ಒಂದು ಫ್ಲಾಗ್ ಅನ್ನ ಅಫ್ಘಾನಿಸ್ತಾನದಲ್ಲಿ ನೆಲೆಯೂರುವಂತೆ ಮಾಡುವಂತ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದ ಫ್ಲಾಗ್ ಅನ್ನ, ಅದೇ ಫ್ಲಾಗ್ ಅನ್ನುವಂಥದ್ದು ಕಂಟಿನ್ಯೂ ಆಗ್ಲಿ ಅಂತ ಹೇಳಿ ಪ್ರೊಟೆಸ್ಟ್ ಮಾಡದಂತ ಜನಗಳ ಪೈಕಿ 3ರನ್ನ ಕೊಲೆ ಮಾಡಲಾಗಿದೆ. ಅದನ್ನ ಕೂಡ ಈ ಆರ್ಟಿಕಲ್ ನಲ್ಲಿ ನಾವು ಕಾಣಬಹುದಾಗುತ್ತೆ. ಇದನ್ನ ನಾವು ಅಫ್ಘಾನಿಸ್ತಾನಕ್ಕೆ ಸಂಬಂಧಪಟ್ಟಂತ ಈ ಒಂದು ಕ್ರೈಸಿಸ್ ಏನಿದೆ, ಇದನ್ನ UPSC ಸಿಲೆಬಸ್ ಅಡಿಯಲ್ಲಿ ಇಂಡಿಯಾ ಅಂಡ್ ಇಟ್ಸ್ ನೈಬರ್ಹುಡ್, ಎಫೆಕ್ಟ್ಸ್ ಆಫ್ ಪಾಲಿಸೀಸ್ ಅಂಡ್ ಪಾಲಿಟಿಕ್ಸ್ ಆಫ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಸಿಲೆಬಸ್ ಅಡಿಯಲ್ಲಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಹಾಗೆ KPSCಯ ಮೇನ್ಸ್ ಪರೀಕ್ಷೆಯಲ್ಲೂ ಕೂಡ GS ಪೇಪರ್ 2 ಅಡಿಯಲ್ಲಿ UN ಅಂಡ್ ಪೀಸ್ ಕೀಪಿಂಗ್ ಆಪರೇಷನ್ಸ್ ಅನ್ನುವಂಥ ಸಿಲೆಬಸ್ ಅನ್ನ ಕಾಣಬಹುದು. ಇಂಡಿಯಾ ಅಂಡ್ ಹರ್ ನೈಬರ್ಸ್ ಅನ್ನುವಂಥ ಸಿಲೆಬಸ್ ಅನ್ನ ಕೂಡ ಕಾಣಬಹುದು. ಇದರ ಅಡಿಯಲ್ಲಿ ಈ ಒಂದು ಅಫ್ಘಾನಿಸ್ತಾನ್ ಕ್ರೈಸಿಸ್ಗೆ ಸಂಬಂಧಪಟ್ಟಂತ ವಿಚಾರ ಅನ್ನುವಂಥದ್ದು ನಮಗೆ ಹೆಲ್ಪ್ ಆಗುವಂಥದ್ದು. ಯಾತಕ್ಕಾಗಿ ಇದು ಸುದ್ದಿಯಲ್ಲಿದೆ ಅಂತ ಅಂದ್ರೆ, ತಾಲಿಬಾನ್ ಈಗ ಇಡೀ ಅಫ್ಘಾನಿಸ್ತಾನದ ಮೇಜರ್ ಪಾರ್ಟ್ಸ್ ಗಳನ್ನ ಟೇಕ್ ಓವರ್ ಮಾಡ್ಕೊಂಡಿದೆ, ತನ್ನ ಒಂದು ರೆಜಿಮ್ ಅನ್ನ ಅಲ್ಲಿ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಆರ್ಟಿಕಲ್ಸ್ಗಳು ಸುದ್ದಿಯಲ್ಲಿರ್ತಕ್ಕಂಥದ್ದು. ಇಂದಿನ ಸುದ್ದಿ ವಿಶ್ಲೇಷಣೆಯಲ್ಲಿ ಸಾಕಷ್ಟು ಆರ್ಟಿಕಲ್ಸ್ಗಳನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕಾಣಬಹುದಾಗುತ್ತೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ನವರು ಈ ಒಂದು ರೆಜಿಮ್ ಅನ್ನು ಪ್ರಾರಂಭ ಮಾಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಅಫ್ಘಾನಿಸ್ತಾನದ ಕ್ರೈಸಿಸ್ನ ಈ ಒಂದು ಹಿನ್ನೆಲೆಯಲ್ಲಿ ಜೈಶಂಕರ್ ಅವರು, ಭಾರತದ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಅವರು ಅವರ ಒಂದು ವಿಸಿಟ್ ಅನ್ನ US ಮತ್ತು ಇನ್ನುಳಿದ ಕಂಟ್ರೀಸ್ಗಳಾದಂಥ ಮೆಕ್ಸಿಕೋ, ಪನಾಮಾ, ಗಯಾನಾಗೆ ಅವರು ಹೊಂದಿದ್ದಂಥ ವಿಸಿಟ್ ಅನ್ನ ಕಟ್ ಶಾರ್ಟ್ ಮಾಡ್ತಾ ಇದ್ದಾರೆ. ಇದರೊಟ್ಟಿಗೆ ಆದಷ್ಟು ಶೀಘ್ರದಲ್ಲಿ ಭಾರತಕ್ಕೆ ವಾಪಸ್ಸಾಗಿ ಭಾರತದ ಗವರ್ಮೆಂಟ್ನೊಟ್ಟಿಗೆ ಅಫ್ಘಾನಿಸ್ತಾನದಲ್ಲಿ ಭಾರತ ಯಾವ ರೀತಿಯಾಗಿ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಅನ್ನು ಉಳಿಸ್ಕೊಳ್ಬೇಕು ಅಥವಾ ಎಸ್ಟಾಬ್ಲಿಷ್ ಮಾಡಬೇಕು, ಇಂಡಿಯಾದ ಸ್ಟ್ಯಾಂಡ್ ಏನು, ತಾಲಿಬಾನ್ ರೆಜಿಮ್ ಅನ್ನುವಂಥದ್ದು ಪವರ್ಗೆ ಬರುವಂತದರ ಹಿನ್ನೆಲೆಯಲ್ಲಿ ಅನ್ನೋದ್ರ ಕುರಿತಾಗಿ ಚರ್ಚೆ ಮಾಡಿ ಅದರ ಕುರಿತಾಗಿ ನಿರ್ಧಾರಗಳನ್ನು ತಗೊಳ್ಳುವಂತ ಹಿನ್ನೆಲೆಯಲ್ಲಿ, ಹಾಗೇನೆ ಅಫ್ಘಾನಿಸ್ತಾನದಲ್ಲಿ ಇರುವಂತ ಹಿಂದೂಸ್ ಆಗಿರ್ಬೋದು, ಸಿಖ್ಸ್ ಆಗಿರ್ಬೋದು, ಅಫ್ಘಾನಿಸ್ತಾನವನ್ನ ಹೊರತು ಹೊರಗೆ ಬರೋದಕ್ಕೆ ಇಚ್ಛೆ ಪಡ್ತಿರ್ತಕ್ಕಂಥವ್ರನ್ನ ವಾಪಸ್ ಕರೆಸ್ಕೊಳ್ಳುವಂತ ಹಿನ್ನೆಲೆಯಲ್ಲಿ ಭಾರತ ಏನೆಲ್ಲ ಅರೇಂಜ್ಮೆಂಟ್ಸ್ ಗಳನ್ನ ಮಾಡಬಹುದು, ಇದರ ಬಗೆಗೆ ಚರ್ಚೆಯನ್ನು ಮಾಡುವಂತ ಹಿನ್ನೆಲೆಯಲ್ಲಿ ಇವರ ಒಂದು ವಿಸಿಟ್ ಅನ್ನ ಕಟ್ ಶಾರ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೇನೆ ಯಾರೆಲ್ಲ ಅಫ್ಘಾನಿಸ್ತಾನವನ್ನು ತೊರೆದು ಹೊರಬರಬೇಕು ಅಂತಿರ್ತಕ್ಕಂಥ ಹಿಂದೂ ಸಿಖ್ಸ್ಗಳು ಇದ್ದಾರೆ, ಅವರಿಗೆ ಎಮರ್ಜೆನ್ಸಿ ವೀಸಾವನ್ನ ಇಶ್ಯೂ ಮಾಡೋದಕ್ಕೆ ಭಾರತ ಮುಂದಾಗಿದೆ. ಎಮರ್ಜೆನ್ಸಿ ಎಕ್ಸ್-ಮಿಸ್ಕ್ ವೀಸಾವನ್ನ ನೀಡುವಂಥದ್ದು, ಈ ರೀತಿಯ ಒಂದು ವೀಸಾವನ್ನ ಇಶ್ಯೂ ಮಾಡುವಂಥದ್ದು ಸಾಕಾಗೋದಿಲ್ಲ, ಇದು ಹೈಲಿ ಇನ್ಅಡಿಕ್ವೇಟ್ ಆಗುತ್ತೆ ಇಂಥ ಒಂದು ಸಿಚುಯೇಷನ್ ಅನ್ನ ಡೀಲ್ ಮಾಡೋದಕ್ಕೆ ಅಂತ ಹೇಳಿ ರೈಟ್ಸ್ ಅಂಡ್ ರಿಸ್ಕ್ ಅನಾಲಿಸಿಸ್ ಗ್ರೂಪ್ ಅವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇವರ ಪ್ರಕಾರವಾಗಿ ಭಾರತ ಅನ್ನುವಂಥದ್ದು ಇನ್ನಷ್ಟು ಮುಂದೆ ಹೋಗಿ ರೆಫ್ಯೂಜಿ ಕ್ರೈಸಿಸ್ ಅನ್ನು ಕೂಡ ಅಡ್ರೆಸ್ ಮಾಡಬೇಕಾಗುತ್ತೆ. ಅಫ್ಘಾನಿಸ್ತಾನದಿಂದ ಹೊರಬರುವಂತ ಯಾರೇ ಆಗಿದ್ರು ಕೂಡ ಆ ರೆಫ್ಯೂಜೀಸ್ಗಳು ಭಾರತಕ್ಕೆ ಯಾರು ಬರ್ತಾ ಇದ್ದಾರೆ ಅಂಥವರಿಗೆ ಸ್ಟೇಟಸ್ ಆಫ್ ರೆಫ್ಯೂಜಿಯನ್ನ ಇಶ್ಯೂ ಮಾಡಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಅನ್ನ ಈ ರೈಟ್ಸ್ ಅಂಡ್ ರಿಸ್ಕ್ ಅನಾಲಿಸಿಸ್ ಗ್ರೂಪ್ನವರು ಕೇಳ್ತಾ ಇರ್ತಕ್ಕಂಥದ್ದು. ಆದರೆ ಭಾರತ ಸದ್ಯಕ್ಕೆ ಅವರಿಗೆ ಈ ವೀಸಾವನ್ನ, ಎಮರ್ಜೆನ್ಸಿ ವೀಸಾವನ್ನ
ಮಾತ್ರವೇ ಇಶ್ಯೂ ಮಾಡೋದಕ್ಕೆ ಮುಂದಾಗಿದೆ. ರೆಫ್ಯೂಜಿ ಕ್ರೈಸಿಸ್ ಅನ್ನ ಅಡ್ರೆಸ್ ಮಾಡುವಂತ ಯಾವುದೇ ನಿರ್ಧಾರವನ್ನ ಭಾರತ ಇನ್ನೂ ಕೂಡ ತಗೊಂಡಿಲ್ಲ. ಅವರಿಗೆ ರೆಫ್ಯೂಜಿ ಅನ್ನುವಂತ ಒಂದು ಸ್ಟೇಟಸ್ ಅನ್ನ ನೀಡಿ ಆ ಒಂದು ಕ್ರೈಸಿಸ್ ಅನ್ನ ಅಡ್ರೆಸ್ ಮಾಡುವಂತ ವಿಚಾರದಲ್ಲಿ ಯಾವುದೇ ಒಂದು ನಿರ್ಧಾರವನ್ನ ಅವರು ತಗೊಂಡಿಲ್ಲದೆ ಇರತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದಲ್ಲಿನ ರೆಫ್ಯೂಜಿ ಪಾಲಿಸಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಕೂಡ ಒಮ್ಮೆ ನಾವು ನೋಡೋಣ. ಭಾರತದಲ್ಲಿ ಯಾವುದೇ ಒಂದು ಸ್ಪೆಸಿಫಿಕ್ ಲೆಜಿಸ್ಲೇಷನ್ ಇಲ್ಲ ಭಾರತಕ್ಕೆ ಬರುವಂತ ರೆಫ್ಯೂಜೀಸ್ಗಳ ಈ ಒಂದು ಪ್ರಾಬ್ಲಮ್ ಅನ್ನ ಅಡ್ರೆಸ್ ಮಾಡೋದಕ್ಕೆ ಅಂತ ಹೇಳಿ. ಭಾರತಕ್ಕೆ ರೆಫ್ಯೂಜೀಸ್ಗಳ ಇನ್ಫ್ಲೋ ಅನ್ನುವಂಥದ್ದು ಹೆಚ್ಚಾಗ್ತಾ ಇದ್ರೂ ಕೂಡ ಭಾರತದಲ್ಲಿ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದಂತ ಲೆಜಿಸ್ಲೇಷನ್ ಇಲ್ಲದೆ ಇರತಕ್ಕಂಥದ್ದು. 1946 ಫಾರಿನರ್ಸ್ ಆಕ್ಟ್ ಕೂಡ ಈ ಪೆಕ್ಯುಲಿಯರ್ ಪ್ರಾಬ್ಲಮ್ಸ್ಗಳನ್ನು ಏನು ರೆಫ್ಯೂಜೀಸ್ಗಳು ಫೇಸ್ ಮಾಡ್ತಾರೆ ಆ ಒಂದು ಪ್ರಾಬ್ಲಮ್ಸ್ಗಳನ್ನು ಅಡ್ರೆಸ್ ಮಾಡೋದಕ್ಕೆ ಫೇಲ್ಯೂರ್ ಆಗುವಂಥದ್ದು. ಫರ್ದರ್ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ನ ಬಗ್ಗೆ ನಾವು ಚರ್ಚೆ ಮಾಡೋದೇ ಆದರೆ ಇದರ ಪ್ರಕಾರವಾಗಿ 2019ರಲ್ಲಿ ಬಂದಂಥ ಈ ಒಂದು ಅಮೆಂಡ್ಮೆಂಟ್ ಆಕ್ಟ್ನ ಪ್ರಕಾರವಾಗಿ ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ಈ 3 ರಾಷ್ಟ್ರಗಳಿಂದ ಬರುವಂತ 6 ಧರ್ಮಗಳಿಗೆ ಸೇರಿದಂತ ಹಿಂದೂ, ಕ್ರಿಶ್ಚಿಯನ್, ಜೈನ್, ಪಾರ್ಸಿ, ಸಿಖ್ ಮತ್ತು ಬುದ್ಧಿಸ್ಟ್ ಇವರನ್ನ ಲಿಮಿಟೆಡ್ ಟೈಮ್ ಲೈನ್ ಅನ್ನ ನೀಡಿ ಅದರೊಳಗೆ ಯಾರು ಭಾರತಕ್ಕೆ ಬಂದಿದ್ದಾರೆ ಅಂಥವರಿಗೆ ಸಿಟಿಸನ್ಶಿಪ್ ಅನ್ನ ನೀಡಲಾಗುತ್ತೆ ಅಂತ ಹೇಳಿ ತಿಳಿಸಲಾಗಿರ್ತಕ್ಕಂಥದ್ದು. ಇಲ್ಲಿಂದ ಮುಸ್ಲಿಮ್ಸ್ಗಳನ್ನ ಎಕ್ಸ್ಕ್ಲೂಡ್ ಮಾಡಲಾಗಿದೆ. ಹಾಗಾಗಿ ಅಫ್ಘಾನಿಸ್ತಾನದಿಂದ ಬರುವಂತ ಮುಸ್ಲಿಮರ ಪರಿಸ್ಥಿತಿಯನ್ನ ಇಲ್ಲಿ ನಾವು ಅವರಿಗೆ ಸಿಟಿಸನ್ಶಿಪ್ ಅನ್ನ ನೀಡಬಹುದಾ ಅನ್ನುವಂಥ ವಿಚಾರ ಬಂದಾಗ ಅದನ್ನ ಕೂಡ ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನುವಂಥದ್ದು ಅಲೋ ಮಾಡೋದಿಲ್ಲ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಸಿಟಿಸನ್ಶಿಪ್ ಅನ್ನ ನೀಡುವಂತ ದೊಡ್ಡ ಮಟ್ಟಕ್ಕೆ ಅದು ಮುಂದಿನ ಮಾತು, ಅಷ್ಟರ ಮಟ್ಟಿಗೆ ರೀಚ್ ಆಗುವಂತ ಮಾತುಕತೆ ಬೇಕಾಗಿಲ್ಲ. ಹಾಗಾಗಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ನಾವಿಲ್ಲಿ ತೆಗೆದುಹಾಕಿ ಕೂಡ ನೋಡಬಹುದಾಗುತ್ತೆ. ಸದ್ಯಕ್ಕೆ ಅವರಿಗೆ ರೆಫ್ಯೂಜಿ ಅನ್ನುವಂಥ ಒಂದು ಸ್ಥಾನಮಾನವನ್ನ ನೀಡಿ ಅದರ ಅಡಿಯಲ್ಲಿ ನೀಡಬೇಕಾಗಿರ್ತಕ್ಕಂಥ ಫೆಸಿಲಿಟೀಸ್ಗಳ ಅವಶ್ಯಕತೆ ಇರುವಂಥದ್ದು. ಆದ್ರೆ ಈ ರೀತಿಯಾದಂಥ ರೆಫ್ಯೂಜಿಯ ಸ್ಥಾನಮಾನವನ್ನ ನೀಡಬೇಕಾದಂಥದ್ದು ಅಥವಾ ಅವರಿಗೆ ಬೇಕಾಗುವಂಥ ಸವಲತ್ತುಗಳನ್ನ ನೀಡಬೇಕಾದದ್ದು ಮ್ಯಾಂಡೇಟ್ರಿಯ ಭಾರತಕ್ಕೆ ಅಂತ ಬಂದಾಗ ಇಲ್ಲ ಅನ್ನುವಂಥದ್ದು ಉತ್ತರ ಆಗುತ್ತೆ. ಕಾರಣ ಭಾರತ 1951ರ ರೆಫ್ಯೂಜಿ ಕನ್ವೆನ್ಷನ್ಗೆ ಸಿಗ್ನೇಟರಿ ಕೂಡ ಅಲ್ಲ. ಹಾಗೆ 1967ರ ಇದರ ಒಂದು ರೆಫ್ಯೂಜಿಗೆ ಸಂಬಂಧಪಟ್ಟಂತ ಒಂದು ಪ್ರೋಟೋಕಾಲ್ ಏನಿದೆ ಇದರ ಸಿಗ್ನೇಟರಿ ಕೂಡ ಭಾರತ ಅಲ್ಲದೆ ಆಗಿರ್ತಕ್ಕಂಥದ್ದು. ಭಾರತ ಈ ಎರಡಕ್ಕೂ ಕೂಡ ಪಾರ್ಟಿ ಅಲ್ಲದ ಕಾರಣದಿಂದಾಗಿ ಯಾವುದೇ ಒಂದು ಲೀಗಲ್ ಆಬ್ಲಿಗೇಷನ್ ಅನ್ನುವಂಥದ್ದು ಭಾರತದ ಮೇಲಿಲ್ಲ. ಈ ರೀತಿಯ ರೆಫ್ಯೂಜಿ ಅಂತ ಹೇಳಿ ಬರುವಂತವರಿಗೆ ಭಾರತ ಆ ಫೆಸಿಲಿಟೀಸ್ ಗಳನ್ನ ಒದಗಿಸಿಕೊಡಬೇಕು ಅನ್ನುವಂಥದ್ದು. ರೆಫ್ಯೂಜಿ ಪಾಲಿಸಿಗೆ ಸಂಬಂಧಪಟ್ಟಂತೆ ಭಾರತದಲ್ಲಿರ್ತಕ್ಕಂಥ ಚಾಲೆಂಜಸ್ಗಳು ಏನು, ಭಾರತ ಎದುರಿಸ್ತಿರ್ತಕ್ಕಂಥ ಚಾಲೆಂಜಸ್ಗಳು ಏನು ಅಂದಾಗ ರೆಫ್ಯೂಜಿ ವರ್ಸಸ್ ಇಮಿಗ್ರೆಂಟ್ಸ್ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಈಗಾಗಲೇ ಭಾರತಕ್ಕೆ ಬರ್ತಿರ್ತಕ್ಕಂಥ ಸಾಕಷ್ಟು ಇಮಿಗ್ರೆಂಟ್ಸ್ಗಳು ಇಲ್ಲಿಗಲ್ ಆಗಿ ಏನ್ ಬರ್ತಿದ್ದಾರೆ ನೈಬರಿಂಗ್ ಕಂಟ್ರೀಸ್ ಗಳಿಂದ ಇವರನ್ನ ತಡೆಯೋದಕ್ಕೆ ಭಾರತ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಸ್ಟೇಟ್ ಪರ್ಸಿಕ್ಯೂಷನ್ ಇಂದವೇ ಅಲ್ಲದೆ ಕೂಡ ಎಕನಾಮಿಕ್ ಆಪರ್ಚುನಿಟೀಸ್ಗಳು ಭಾರತದಲ್ಲಿ ಬೆಟರ್ ಆಗಿದೆ ಅನ್ನುವಂತ ಉದ್ದೇಶದಿಂದ ಕೂಡ ಭಾರತಕ್ಕೆ ಇಲ್ಲಿಗಲ್ ಆಗಿ ಇಮಿಗ್ರೆಂಟ್ಸ್ಗಳು ಬರ್ತಾ ಇರ್ತಕ್ಕಂಥ ಇದರ ಸಮಸ್ಯೆಯೇ ಪರಿಹಾರ ಆಗಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ರೆಫ್ಯೂಜೀಸ್ ಗಳನ್ನ ಅಲೋ ಮಾಡೋದೇ ಆದ್ರೆ ರೆಫ್ಯೂಜಿ ಮತ್ತು ಇಮಿಗ್ರೆಂಟ್ಸ್ಗಳು ಇವೆರಡೂ ಕೂಡ ಬಂಚ್ ಆಗುವಂತ ಒಂದು ಸಂದರ್ಭ ಇರುತ್ತೆ, ಸನ್ನಿವೇಶಗಳಿರುತ್ತೆ. ಆಗ ಭಾರತಕ್ಕೆ ಇನ್ನಷ್ಟು ಕಷ್ಟ ಆಗುತ್ತೆ ಇವರುಗಳನ್ನ ತಡೆಯುವಂಥದ್ದು. ಭಾರತ ಕೂಡ ಲೀಗಲ್ ಆಗಿ ಆಬ್ಲಿಗೇಷನ್ ಅನ್ನು ಹೊಂದಿರುತ್ತೆ, ಇವರಿಗೆ ಸಪೋರ್ಟ್ ಅನ್ನು ನೀಡಬೇಕಾಗುತ್ತೆ, ಬೇಕಾಗುವಂತ ಸವಲತ್ತುಗಳನ್ನ ನೀಡಬೇಕಾಗುತ್ತೆ. ಇಮಿಗ್ರೆಂಟ್ಸ್ ಗಳ ಸಮಸ್ಯೆ ಭಾರತಕ್ಕೆ ಇರುವಂತದ್ದು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಗಳ ಸಮಸ್ಯೆ. ಈ ಸಮಸ್ಯೆ ರೆಫ್ಯೂಜಿ ಒಟ್ಟಿಗೆ ಸೇರ್ಕೊಂಡು ಮತ್ತೊಂದು ದೊಡ್ಡ ಸಮಸ್ಯೆ ಆಗದೇ ಇರಲಿ ಅನ್ನುವಂಥದ್ದು ಕೂಡ ಭಾರತಕ್ಕೆ ಇರುವಂತ ಒಂದು ಬಹುದೊಡ್ಡವಾದಂತಹ ಚಾಲೆಂಜ್ ಆಗಿರ್ತಕ್ಕಂಥದ್ದು. ಬಂದಿರತಕ್ಕಂಥ ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನುವಂಥದ್ದು ಡಿಸ್ಕ್ರಿಮಿನೇಟರಿ ಆಗಿದೆ, ಮುಸ್ಲಿಂ ಸಮುದಾಯಕ್ಕೆ ವಿರುದ್ಧವಾಗಿ ಇರ್ತಕ್ಕಂಥದ್ದು. ಇದು ಕೂಡ ಇಲ್ಲಿರ್ತಕ್ಕಂಥ ಒಂದು ಸಮಸ್ಯೆ ಅಥವಾ ಭಾರತ ಎದುರಿಸಿರ್ತಕ್ಕಂಥ ಒಂದು ಚಾಲೆಂಜ್ ಅಂತಾನೆ ಹೇಳ್ಬೋದು. ಭಾರತ ಅಫ್ಘಾನಿಸ್ತಾನದ ಕ್ರೈಸಿಸ್ನ ವಿಚಾರದಲ್ಲಿ ಯಾವ ರೀತಿಯಾಗಿ ಅಲ್ಲಿನ ರೆಫ್ಯೂಜೀಸ್ಗಳಿಗೆ ಅಲ್ಲಿಂದ ಬರುವಂತವರಿಗೆ ಭಾರತ ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ಅನ್ನುವಂಥ ವಿಚಾರವನ್ನ ಡಿಸ್ಕಸ್ ಮಾಡುವಾಗ ರೆಫ್ಯೂಜಿ ಕ್ರೈಸಿಸ್ ಕೂಡ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಇದರ ಹಿನ್ನೆಲೆಯಲ್ಲಿ ಭಾರತ ಈ ಒಂದು 1951 ರೆಫ್ಯೂಜಿ ಕನ್ವೆನ್ಷನ್ ಅಥವಾ 1967 ಪ್ರೋಟೋಕಾಲ್ಗೆ ಸಿಗ್ನೇಟರಿ ಅಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದಿರಲಿ. ಹಾಗೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ನ ಬಗ್ಗೆ ಕೂಡ ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ನಲ್ಲಿ ಚೈನಾ ವೋಂಟ್ ರೆಕಗ್ನೈಸ್ ತಾಲಿಬಾನ್ ಅಂಟಿಲ್ ಗವರ್ಮೆಂಟ್ ಫಾರ್ಮೇಷನ್ ಅನ್ನುವಂಥದ್ದು. ತಾಲಿಬಾನ್ ಸ್ಪಷ್ಟವಾದಂಥ ಒಂದು ಗವರ್ಮೆಂಟ್ ಅನ್ನ ಫಾರ್ಮ್ ಮಾಡದ ಹೊರತು ಚೈನಾ ಅನ್ನುವಂಥದ್ದು ತಾಲಿಬಾನ್ ಅನ್ನ ರೆಕಗ್ನೈಸ್ ಮಾಡೋದಿಲ್ಲ ಅನ್ನುವಂಥದ್ದನ್ನ ಚೈನಾ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಚೈನಾ ಹೋಪಿಂಗ್ ಫಾರ್ ಅನ್ ಓಪನ್ ಇನ್ಕ್ಲೂಸಿಂಗ್ ಗವರ್ಮೆಂಟ್ ಅನ್ನುವಂಥದ್ದನ್ನ ತಿಳಿಸ್ತಾ ಇದೆ. ಕಾಬೂಲ್ನಲ್ಲಿ ಓಪನ್ ಆಗಿರ್ತಕ್ಕಂಥ ಎಲ್ಲರನ್ನು ಒಳಗೊಂಡಂತ ಒಂದು ಇನ್ಕ್ಲೂಸಿವ್ ಗವರ್ಮೆಂಟ್ ಅನ್ನುವಂಥದ್ದು ಫಾರ್ಮ್ ಆಗುತ್ತೆ ಅನ್ನುವಂಥದ್ದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೇವೆ ಅನ್ನುವಂಥದ್ದು ಚೈನಾದ ಒಪಿನಿಯನ್ ಆಗಿದೆ. ಚೈನಾ ನಾವು ಈ ಹಿಂದೆಯೇ ನಾವು ನೋಡದಂತೆ ಚೈನಾ ನಾವು ರೆಡಿಲಿ ಒಂದು ಫ್ರೆಂಡ್ಲಿ ರಿಲೇಶನ್ಶಿಪ್ ಅನ್ನ ಕೋಆಪರೇಟಿವ್ ರಿಲೇಷನ್ಸ್ ಅನ್ನ ಅಫ್ಘಾನಿಸ್ತಾನದಲ್ಲಿ ಫಾರ್ಮ್ ಆಗುವಂತ ಹೊಸದಾದಂತ ಒಂದು ಗವರ್ಮೆಂಟ್ ನೊಟ್ಟಿಗೆ ಹೊಂದೋದಕ್ಕೆ ರೆಡಿ ಇದ್ದೇವೆ ಅನ್ನುವಂತ ಒಂದು ಮುಖ್ಯವಾದಂತ ಸಂದೇಶವನ್ನ ಈ ಹಿಂದಿನ ವಾರದಲ್ಲೇ ಚೈನಾದವರು ಕಳಿಸಿದ್ದನ್ನ ನಾವು ನೆನಪಿಸ್ಕೊಳ್ಬಹುದಾಗುತ್ತೆ. ಅಂದ್ರೆ ಒಳ್ಳೆ ರಿಲೇಶನ್ಶಿಪ್ ಅನ್ನ ತಾಲಿಬಾನ್ ನೊಟ್ಟಕ್ಕೆ ಹೊಂದೋದಕ್ಕೆ ಚೈನಾ ಕೂಡ ಸನ್ನದ್ಧವಾಗಿದೆ. ಆದ್ರೆ ಇಲ್ಲಿ ಗವರ್ಮೆಂಟ್ ಅನ್ನ ಫಾರ್ಮ್ ಮಾಡದ ಹೊರತು ಈ ರೀತಿಯ ಒಂದು ರಿಲೇಶನ್ಶಿಪ್ ಅನ್ನ ನಾವು ಎಸ್ಟಾಬ್ಲಿಷ್ ಮಾಡೋದಿಲ್ಲ. ಆ ಗವರ್ಮೆಂಟ್ ಅನ್ನುವಂಥದ್ದು ಇನ್ಕ್ಲೂಸಿವ್ ಆಗಿರುತ್ತೆ, ಓಪನ್ ಆಗಿರುತ್ತೆ ಮತ್ತು ಅಫ್ಘಾನಿಸ್ತಾನದ ಪೀಪಲ್ ಎಲೆಕ್ಟ್ ಮಾಡಿ ಅಂದ್ರೆ ಅವ್ರು ಚೂಸ್ ಮಾಡುವಂತ ಒಂದು ಗವರ್ಮೆಂಟ್ ಆಗಿರುತ್ತೆ ಅನ್ನುವಂಥದ್ದನ್ನ ನಾವು ಬಿಲೀವ್ ಮಾಡ್ತೇವೆ ಅನ್ನುವಂಥದ್ದನ್ನ ಚೈನಾ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥ.
ಒಟ್ಟಾರೆ ಫೋರ್ಸ್ನಿಂದ ಪವರನ್ನ ತಗೊಳ್ತಾ ಇರ್ತಕ್ಕಂಥ ತಾಲಿಬಾನ್ ಅಂತ ಒಂದು ಗುಂಪನ್ನ ಗವರ್ಮೆಂಟ್ ಅನ್ನ ಫಾರ್ಮ್ ಮಾಡುವಂತದನ್ನ ರೆಕಗ್ನೈಸ್ ಮಾಡೋದಕ್ಕೆ US ಅಥವಾ ಇಂಡಿಯಾ ಅಥವಾ UK ಆಗಿರ್ಬೋದು ಇಂಥ ಸೆವೆರಲ್ ಕಂಟ್ರೀಸ್ಗಳು ಹಿಂದೆ ಸರಿತಾ ಇದ್ರೆ ಚೀನಾ ಅನ್ನುವಂಥದ್ದು ತಾಲಿಬಾನ್ ಅನ್ನ ರೆಕಗ್ನೈಸ್ ಮಾಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ಆದ್ರೆ ತಾಲಿಬಾನ್ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಗವರ್ಮೆಂಟ್ ಫಾರ್ಮ್ ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಅಫಿಷಿಯಲ್ ಆಗಿ ಅವರು ಸ್ಟೇಟ್ಮೆಂಟ್ ಅನ್ನ ನೀಡ್ತಾ ಇದ್ದಾರೆ. ತಾಲಿಬಾನ್ ಯಾವ ರೀತಿಯಾದಂಥ ಒಂದು ಸರ್ಕಾರವನ್ನ ಫಾರ್ಮ್ ಮಾಡುತ್ತೆ, ಅದು ಎಷ್ಟರ ಮಟ್ಟಿಗೆ ಇನ್ಕ್ಲೂಸಿವ್ ಆಗಿರುತ್ತೆ ಅನ್ನುವಂಥದ್ದು ಎಲ್ಲರಿಗೂ ತಿಳಿದಿರುವಂತ ವಿಚಾರ. ಆದ್ರೂ ಕೂಡ ಚೈನಾ ಅದಕ್ಕೆ ಬ್ಯಾಕಪ್ ಅನ್ನ ಸಪೋರ್ಟ್ ಅನ್ನ ನೀಡ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಅವರ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಪ್ರಕಾರ ಇನ್ಕ್ಲೂಸಿವ್ ಗವರ್ಮೆಂಟ್ ಅನ್ನ, ಓಪನ್ ಗವರ್ಮೆಂಟ್ ಅನ್ನ ಸರಿಯಾದ ರೀತಿಯಲ್ಲಿ ತಾಲಿಬಾನ್ ಫಾರ್ಮ್ ಮಾಡುತ್ತೆ ಅನ್ನುವಂಥದ್ದು ಅವರ ಎಕ್ಸ್ಪೆಕ್ಟೇಷನ್ ಆಗಿದೆ. ಗವರ್ಮೆಂಟ್ ಫಾರ್ಮೇಶನ್ ಆಗೋವರೆಗೂ ಕೂಡ ತಾಲಿಬಾನ್ ಅನ್ನ ರೆಕಗ್ನೈಸ್ ಮಾಡೋದಿಲ್ಲ ಅನ್ನುವಂಥದ್ದನ್ನ ಚೈನಾ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇಂದಿನ ಒಂದು ಎಡಿಟೋರಿಯಲ್ ಇದು ಕೂಡ ಅಫ್ಘಾನಿಸ್ತಾನ್ ಮತ್ತು ತಾಲಿಬಾನಿನ ಸಿಚುಯೇಷನ್ ಬಗ್ಗೆ ಇರುವಂಥದ್ದು. ಈ ಒಂದು ಆರ್ಟಿಕಲ್ ಅನ್ನ ನಾವು ಡಿಸ್ಕಸ್ ಮಾಡೋಣ. ಮೇ 2021 ಫಾರಿನ್ ಮಿನಿಸ್ಟರ್ಸ್ಗಳ ಕಮ್ಯುನಿಕ್ನಲ್ಲಿ G7 ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ಗಳ ಒಂದು ಮೀಟ್ ಆಗಿರ್ತಕ್ಕಂಥ G7 ಅಡಿಯಲ್ಲಿ ಯಾವೆಲ್ಲ ರಾಷ್ಟ್ರಗಳು ಬರುತ್ತೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಗುಂಪು ಸಸ್ಟೈನಬಲ್ ಇನ್ಕ್ಲೂಸಿವ್ ಪೊಲಿಟಿಕಲ್ ಸೆಟಲ್ಮೆಂಟ್ ಅನ್ನುವಂಥದ್ದು ಇದು ಮಾತ್ರವೇ ಓನ್ಲಿ ಮಾರ್ಗ ಅಫ್ಘಾನಿಸ್ತಾನದಲ್ಲಿ ಇರುವಂಥದ್ದು. ಅಫ್ಘಾನಿಸ್ತಾನದ ಎಲ್ಲರಿಗೂ ಕೂಡ ಡ್ಯೂರಬಲ್ ಪೀಸ್ ಅನ್ನುವಂಥದ್ದು ಮತ್ತು ಅದರ ಬೆನಿಫಿಟ್ಸ್ಗಳು ದೊರಕುವಂತ ರೀತಿಯಲ್ಲಿ ಅಲ್ಲಿ ಗವರ್ಮೆಂಟ್ ಫಾರ್ಮ್ ಆಗಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಅಥವಾ ಅದಕ್ಕಾಗಿ ನಾವೆಲ್ಲರೂ ಕೂಡ ಎಫರ್ಟ್ಸ್ಗಳನ್ನು ಹಾಕಬೇಕು ಅನ್ನುವಂಥ ಒಂದು ನಿರ್ಧಾರವನ್ನ ಮೇನಲ್ಲಿ G7 ಮಿನಿಸ್ಟರ್ಸ್ಗಳು ಮಾಡಿದ್ದಂಥದ್ದು. ಆದರೂ ಕೂಡ ಇವತ್ತಿನ ಪರಿಸ್ಥಿತಿಯನ್ನ ನೋಡಿದ್ರೆ ತಾಲಿಬಾನ್ ಅನ್ನುವಂಥದ್ದು ಅಲ್ಲಿ ತನ್ನ ರೆಜಿಮ್ ಅನ್ನ ಪ್ರಾರಂಭ ಮಾಡ್ತಾ ಇದೆ. ಹಾಗಾಗಿ G7 ಲೀಡರ್ಸ್ಗಳು ಮತ್ತೆ ಒಂದು ಮೀಟ್ ಅನ್ನ ಮಾಡಿ ಪ್ರೆಸಿಡೆಂಟ್ ಜೋ ಬಿಡನ್, UK ಪ್ರೈಮ್ ಮಿನಿಸ್ಟರ್ ಬೋರಿಸ್ ಜಾನ್ಸನ್ ಇವರೆಲ್ಲರೂ ಕೂಡ ಒಂದು ವರ್ಚುವಲ್ G7 ಮೀಟ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಅಫ್ಘಾನಿಸ್ತಾನದಲ್ಲಿನ ಸ್ಟೇಬಲ್ ಫ್ಯೂಚರ್ಗಾಗಿ ಯಾವ ರೀತಿಯಾದಂಥ ಒಂದು ಕಾಮನ್ ಸ್ಟ್ರಾಟಜಿಯನ್ನ, ಅಪ್ರೋಚ್ ಅನ್ನ ಈ ರಾಷ್ಟ್ರಗಳು ಹೊಂದಬೇಕು ಅನ್ನುವಂಥ ಒಂದು ಎಮರ್ಜೆನ್ಸಿ ಮೆಷರ್ ಅನ್ನ ತಗೊಳ್ತಾ ಇದ್ದಾರೆ. ಅದನ್ನ ನಾವು ಈ ಒಂದು ಎಡಿಟೋರಿಯಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. G7 ಅನ್ನುವಂಥದ್ದು ದೋಹಾ ನೆಗೋಷಿಯೇಷನ್ಸ್ಗೆ ಸಪೋರ್ಟ್ ಮಾಡುವಂತ ಒಂದು ಪ್ರಾಮಿಸ್ ಅನ್ನ ಮಾಡಿತ್ತು. ಹಾಗೆ ಹೈ ಲೆವೆಲ್ ಕಾನ್ಫರೆನ್ಸ್ ಆನ್ ಅಫ್ಘಾನಿಸ್ತಾನ್ ಅನ್ನುವಂಥದ್ದು ಇಸ್ತಾನ್ಬುಲ್ನಲ್ಲಿ ಕನ್ವೀನ್ ಆಗೋದಕ್ಕೆ ಕೂಡ ಎಫರ್ಟ್ಸ್ ಗಳನ್ನ ನಡೆಸಿದಂಥದ್ದು. ಇವೆಲ್ಲ ಆದರೂ ಕೂಡ ತಾಲಿಬಾನ್ ಅನ್ನುವಂಥದ್ದು ತನ್ನ ಒಂದು ಪ್ರಾಮಿಸ್ ಅನ್ನ ಗಮನಕ್ಕೆ ತಗೊಳ್ಳದೆ ಅದನ್ನ ಪಕ್ಕಕ್ಕಿಟ್ಟು ಶರಿಯಾ ಆರ್ಥೋಡಾಕ್ಸಿ ಆದಂತ ಒಂದು ರೂಲ್ ಅನ್ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ತಾನು ಸಹಿ ಮಾಡಿದಂತ ದೋಹಾ ಅಗ್ರಿಮೆಂಟ್ಗೆ ಸರಿಯಾದ ರೀತಿಯಲ್ಲಿ ಮಹತ್ವವನ್ನು ಗುರುತಿಸದೆ ತಾಲಿಬಾನ್ ಅನ್ನುವಂಥದ್ದು ಅಫ್ಘಾನಿಸ್ತಾನದಲ್ಲಿ ಅಡ್ವಾನ್ಸ್ ಆಗ್ತಾ ಬಂದಿದ್ದಂಥದ್ದು. US ಮಿಲಿಟರಿ ಟ್ರೂಪ್ಸ್ಗಳು ಹಿಂದೆ ಸರಿದ ನಂತರವೇ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅಡ್ವಾನ್ಸ್ ಆಗ್ತಾ ಬಂದು ಈಗ ತನ್ನ ರೆಜಿಮ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಸಿಮಿಲರ್ಲಿ G7 ಕಂಟ್ರೀಸ್ಗಳು ಒಂದು ಮೀನಿಂಗ್ಫುಲ್ ಪಾರ್ಟಿಸಿಪೇಷನ್ ಅನ್ನ ಹೊಂದುತ್ತೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅನ್ನುವಂಥದ್ದನ್ನ ಅವರು ತಿಳಿದಿದ್ರು. ವಾಯ್ಸಸ್ ಆಫ್ ವುಮೆನ್ ಅನ್ನುವಂಥದ್ದು ಕೂಡ ಇನ್ಕ್ಲೂಸಿವ್ ಆಗಿರುತ್ತೆ. ಯಂಗ್ ಪೀಪಲ್ಗೆ, ಮೈನಾರಿಟಿ ಗ್ರೂಪ್ಸ್ಗಳಿಗೆ ಅವರೆಲ್ಲರ ವಾಯ್ಸಸ್ ಅನ್ನುವಂಥದ್ದು ಇಟ್ ವಿಲ್ ಬಿ ಹರ್ಡ್ ಅನ್ನುವಂಥದ್ದನ್ನ ಅವರು ಎದುರು ನೋಡ್ತಾ ಇದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿಯನ್ನ ನೋಡಿದ್ರೆ ಅದು ಆ ರೀತಿ ಕಾಣ್ತಾ ಇಲ್ಲ. ಅಂದ್ರೆ ತಾಲಿಬಾನ್ ಬೇರೆಯದೇ ರೀತಿಯಾದಂತಹ ಒಂದು ರೆಜಿಮ್ ಅನ್ನ ಅಲ್ಲಿ ಫಾರ್ಮ್ ಮಾಡೋದಕ್ಕೆ ಮುಂದಾಗಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಕಾಮನ್ ಸ್ಟ್ರಾಟಜಿಯನ್ನ, ಅಪ್ರೋಚ್ ಅನ್ನ G7 ಲೀಡರ್ಸ್ಗಳು ತಗೊಳ್ಬೇಕು ಅನ್ನುವಂಥದ್ರ ಕುರಿತಾಗಿ ಒಂದು ವರ್ಚುವಲ್ ಮೀಟ್ ನಡೀತಾ ಇರ್ತಕ್ಕಂಥದ್ದನ್ನ ಈ ಎಡಿಟೋರಿಯಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ತಾಲಿಬಾನ್ ನಿಜವಾಗ್ಲೂ ಕಳೆದ ಒಂದು ಅವರ ಒಂದು ರೆಜಿಮ್ನಲ್ಲಿ 1996ರಿಂದ 2001ರಲ್ಲಿ ಅವರು ಮಾಡದಂತ ಒಂದು ಕೃತ್ಯಗಳು ಅಥವಾ ಅವರು ನಡೆಸಿದ ರೆಜಿಮ್ ಯಾವ ರೀತಿ ಇತ್ತು, ಇದರಿಂದ ಸಾಕಷ್ಟು ಪಾಠಗಳನ್ನ ಅದು ಕಲ್ತಿದ್ದೇ ಆದ್ರೆ ಮುಂದಿನ ದಿನಗಳಲ್ಲಿ ತಾಲಿಬಾನ್ ನಡೆಸುವಂತ ರೆಜಿಮ್ ಅನ್ನುವಂಥದ್ದು ಭಿನ್ನವಾಗಿರ್ಬೇಕಾಗತ್ತೆ. ಆದ್ರೂ ಕೂಡ ಅದು ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಒಂದ್ ವೇಳೆ ಆ ರೆಜಿಮ್ನಲ್ಲಿ ಬದಲಾವಣೆಗಳು ಇಲ್ಲ ಅಂತ ಅಂದ್ರೆ ಅವರು ಕೂಡ ಆದಷ್ಟು ಶೀಘ್ರದಲ್ಲಿ ಮತ್ತೆ ಪವರ್ ಅನ್ನ ಕಳ್ಕೊಳ್ತಾರೆ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಕಳೆದ ವಾರ ಮತ್ತು ಈ ಇಡೀ ವಾರದ ಆರ್ಟಿಕಲ್ಸ್ಗಳಲ್ಲಿ ಸಾಕಷ್ಟು ಆರ್ಟಿಕಲ್ಸ್ಗಳು ತಾಲಿಬಾನ್ಗೆ ಸಂಬಂಧಪಟ್ಟಂಥದ್ದು, ಅಫ್ಘಾನಿಸ್ತಾನದ ಕ್ರೈಸಿಸ್ಗೆ ಸಂಬಂಧಪಟ್ಟಂತೆ ಇರುವಂತ ಹಿನ್ನೆಲೆಯಲ್ಲಿ ತಾಲಿಬಾನ್ ಮತ್ತು ಅಫ್ಘಾನಿಸ್ತಾನದ ಕ್ರೈಸಿಸ್ನ ಬಗ್ಗೆ ಒಂದಷ್ಟು ಡೀಟೈಲ್ ಆಗಿ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಏನಿದು ತಾಲಿಬಾನ್ ಮೊದಲಿಗೆ ಅಂತ ಅಂದ್ರೆ, ತಾಲಿಬಾನ್ ಅಂತ ಅಂದ್ರೆ ಇದನ್ನ ಪಾಶ್ತೋ ಲ್ಯಾಂಗ್ವೇಜ್ ಅಲ್ಲಿ ಸ್ಟೂಡೆಂಟ್ಸ್ ಅನ್ನುವಂತ ಒಂದು ಮೀನಿಂಗ್ ಅನ್ನು ಕೂಡ ನೀಡುತ್ತೆ. 1990ರ ಅರ್ಲಿ ಡೇಸ್ಗಳಲ್ಲಿ ಪ್ರಾರಂಭವಾದಂಥದ್ದು. ನಾರ್ದರ್ನ್ ಪಾಕಿಸ್ತಾನ್ ರೀಜನ್ ಅಲ್ಲಿ ಇದು ಪ್ರಾರಂಭ ಆಯಿತು. ಸೋವಿಯತ್ ಟ್ರೂಪ್ಸ್ಗಳು ಅಫ್ಘಾನಿಸ್ತಾನದಲ್ಲಿ ವಿಡ್ರಾವಲ್ ಮಾಡೋದಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ 1990ರ ಅರ್ಲಿಯರ್ ಇಯರ್ಸ್ಗಳಲ್ಲಿ ಈ ನಾರ್ದರ್ನ್ ಪಾಕಿಸ್ತಾನ್ ರೀಜನ್ ಅಲ್ಲಿ ತಾಲಿಬಾನ್ ಅನ್ನುವಂಥದ್ದು ಹುಟ್ಕೊಳ್ಳುತ್ತೆ. ಇದೊಂದು ಇಸ್ಲಾಮಿಕ್ ಫಂಡಮೆಂಟಲಿಸ್ಟ್ ಪೊಲಿಟಿಕಲ್ ಮತ್ತು ಮಿಲಿಟರಿ ಆರ್ಗನೈಸೇಷನ್ ಆಗಿ ಅಫ್ಘಾನಿಸ್ತಾನದಲ್ಲಿ ಕಾರ್ಯ ಮಾಡ್ತಿರ್ತಕ್ಕಂಥದ್ದು.
ಅನ್ನುವಂಥದ್ದು. ಅಫ್ಘಾನ್ ಪೊಲಿಟಿಯನ್ನ ಡಾಮಿನೇಟ್ ಮಾಡಿದ್ರು ಫಾರ್ ದ ಸಮ್ ಟೈಮ್. 1996 ಇಂದ 2001 ವರೆಗೂ ಕೂಡ ತಾಲಿಬಾನ್ ರೆಜಿಮ್ ಅನ್ನ ನಾವು ಅಫ್ಘಾನಿಸ್ತಾನದಲ್ಲಿ ಕಾಣಬಹುದಾಗಿರುತ್ತೆ. ಯುಎಸ್ ನಲ್ಲಿ 9/11 ನಲ್ಲಿ ಸೆಪ್ಟೆಂಬರ್ 11ರಂದು 2001ರಲ್ಲಿ WTC ಮೇಲೆ ಅಟ್ಯಾಕ್ಸ್ ಗಳು ಜರುಗಿದಂತ ಹಿನ್ನೆಲೆಯಲ್ಲಿ WTC ಮೇಲೆ ಅಟ್ಯಾಕ್ಸ್ ಗಳನ್ನ ಮಾಡಿದಂತ ಈ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಅನ್ನ ಅದರ ವಿರುದ್ಧವಾಗಿ ಆ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ಸ್ ಗಳ ಕಾರ್ಯಗಳನ್ನ ಸ್ಥಗಿತಗೊಳಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಯುಎಸ್ ಅನ್ನುವಂಥದ್ದು ಅಫ್ಘಾನಿಸ್ತಾನದಲ್ಲಿ ತನ್ನ ನೇಟೋ ಫೋರ್ಸಸ್ ಗಳನ್ನ ತಗೊಂಡು ಬಂದು ಅಲ್ಲಿ ಅಫ್ಘಾನಿಸ್ತಾನದಲ್ಲಿ ಪೀಸ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮತ್ತು ತಾಲಿಬಾನ್ ಅನ್ನ ಮಟ್ಟ ಹಾಕೋದಕ್ಕೆ ಅಂತ ಹೇಳಿ ಕಾರ್ಯ ಮಾಡ್ತಾ ಬಂತು. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗರು ನೆಲೆಸಿದ್ದಂತ ಹಿನ್ನೆಲೆಯಲ್ಲಿ 9/11 ಅಟ್ಯಾಕ್ಸ್ಗಳು ನಡೆದ ನಂತರದಲ್ಲಿ ನ್ಯಾಟೋ ಕೊಯಲಿಷನ್ ಟ್ರೂಪ್ಸ್ಗಳು ಅಫ್ಘಾನಿಸ್ತಾನದ ಮೇಲೆ ವಾರ್ ಅನ್ನ ಡಿಕ್ಲೇರ್ ಮಾಡುವಂಥದ್ದು. ನಂತರದಲ್ಲಿ ಯುಎಸ್ ಅನ್ನುವಂಥದ್ದು ತಾಲಿಬಾನ್ ರೆಜಿಮ್ ಅನ್ನ ಡಿಸ್ಲಾರ್ಜ್ ಮಾಡುತ್ತೆ, ಒಂದು ಟ್ರಾನ್ಸಿಷನಲ್ ಗವರ್ಮೆಂಟ್ ಅನ್ನ ಅಫ್ಘಾನಿಸ್ತಾನದಲ್ಲಿ ಫಾರ್ಮ್ ಮಾಡುವಂಥದ್ದು. ಅದರ ನಂತರದಲ್ಲಿ ಪೀಸ್ ಟಾಕ್ಸ್ ಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ಯುಎಸ್ ಅನ್ನುವಂಥದ್ದು. 2015ರಲ್ಲಿಯೇ ಯುಎಸ್ ಅನ್ನುವಂಥದ್ದು ತನ್ನ ರೆಪ್ರೆಸೆಂಟೇಟಿವ್ ಅನ್ನ ಅಫ್ಘಾನಿಸ್ತಾನ್ ಮತ್ತು ತಾಲಿಬಾನ್ನ ಅವರಿಬ್ಬರ ನಡುವೆ ಒಂದು ಮಾತುಕತೆಯನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಂತ ಹೇಳಿ ಮುರ್ರೆಯಲ್ಲಿ 2015ರಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತು. ಆದ್ರೂ ಕೂಡ ಇದರಲ್ಲಿ ಪ್ರೋಗ್ರೆಸ್ ಅನ್ನುವಂಥದ್ದು ಕಾಣಲಿ. 2020ರಲ್ಲಿ ದೋಹಾ ಟಾಕ್ಸ್ ಗಳು ಅನ್ನುವಂಥದ್ದು ಪ್ರಾರಂಭ ಆಯಿತು. ತಾಲಿಬಾನ್ ಅನ್ನುವಂಥದ್ದು ಯಾವುದೇ ರೀತಿಯಾದಂತ ಒಂದು ಡೈರೆಕ್ಟ್ ಟಾಕ್ಸ್ ಗಳನ್ನ ಕಾಬೂಲ್ ಗವರ್ಮೆಂಟ್ ನೊಂದಿಗೆ ಒಟ್ಟಿಗೆ ನಾವು ಹೊಂದೋದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತು. ಯಾಕೆಂತಂದ್ರೆ ಕಾಬೂಲ್ ನಲ್ಲಿರ್ತಕ್ಕಂಥ ಗವರ್ಮೆಂಟ್ ಅನ್ನೇ ನಾವು ರೆಕಗ್ನೈಸ್ ಮಾಡೋದಿಲ್ಲ ಅಂದ್ಮೇಲೆ ಅವರೊಟ್ಟಿಗೆ ನಮ್ಮ ಮಾತುಕತೆ ಏನು ಅಂತ ಹೇಳಿ ತಾಲಿಬಾನ್ ಆ ಕಾಬೂಲ್ ಗವರ್ಮೆಂಟ್ ಅನ್ನ ಎಸ್ಟಾಬ್ಲಿಷ್ ಕಾಬೂಲ್ ಗವರ್ಮೆಂಟ್ ನೊಟ್ಟಿಗೆ ಯಾವುದೇ ರೀತಿಯಾದಂತಹ ಮಾತುಕತೆಗಳನ್ನ ನಡೆಸೋದಕ್ಕೆ ಪ್ರಯತ್ನ ಮಾಡಲಿಲ್ಲ ಅಥವಾ ಒಪ್ಪಿಗೆಯನ್ನು ಸೂಚಿಸಲಿಲ್ಲ. ಹಾಗಾಗಿ ಯುಎಸ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಅಮೆರಿಕನ್ ಟ್ರೂಪ್ಸ್ ಗಳನ್ನ ಮೇ ಫಸ್ಟ್ ಅಷ್ಟೊತ್ತಿಗೆ ಅಫ್ಘಾನಿಸ್ತಾನದಿಂದ ವಾಪಸ್ ಕಳಿಸ್ಕೊಳ್ತೇವೆ ಅಂತ ಹೇಳಿ ಮತ್ತು ಯುಎಸ್ ಅನ್ನುವಂಥದ್ದು ಅಲ್ಲಿ ಪೀಸ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಂತ ಹೇಳಿ ತಾಲಿಬಾನ್ ಮತ್ತು ಅಫ್ಘಾನಿಸ್ತಾನದ ನಡುವೆ ಒಂದು ಮೀಡಿಯೇಟ್ ಮಾಡುವಂತ ಕಾರ್ಯವನ್ನ ಮಾಡ್ತಾ ಬಂತು. ಆದ್ರೆ ಈ ಒಂದು ಮೇ 1ರ ಡೆಡ್ಲೈನ್ ಅನ್ನುವಂಥದ್ದು ಸೆಪ್ಟೆಂಬರ್ 11ಕ್ಕೆ ಪುಷ್ ಆಗಿದ್ದನ್ನ ನಾವು ಕಾಣ್ಬೋದು. ಯುಎಸ್ ಅನ್ನುವಂಥದ್ದು ತನ್ನ ಎಕ್ಸಿಟ್ ಅನ್ನ ಪ್ರಾರಂಭ ಮಾಡ್ತಾ ಬಂತು. ತಾಲಿಬಾನ್ ಅನ್ನುವಂಥದ್ದು ಒಂದು ಸೆನ್ಸ್ ಆಫ್ ವಿಕ್ಟರಿಯನ್ನ ಪಡ್ಕೊಂಡ ಹಾಗಾಯ್ತು ಈ ರೀತಿಯ ಒಂದು ಯುಎಸ್ಸಿನ ಟಾಕ್ಸ್ ಗಳಿಂದಾಗಿ. ಇದರಿಂದಾಗಿ ಅಫ್ಘಾನ್ ಟ್ರೂಪ್ಸ್ ಗಳು ಡಿಮಾರಲೈಸ್ ಆದಂಥದ್ದು. ನಂತರದಲ್ಲಿ ತಾಲಿಬಾನ್ ಅನ್ನುವಂಥದ್ದು ವೈಲೆನ್ಸ್ ಅನ್ನ ರೆಡ್ಯೂಸ್ ಮಾಡ್ತೇವೆ ಅನ್ನುವಂಥ ಒಂದು ಪ್ರಾಮಿಸ್ ಅನ್ನ ಮಾಡಿತ್ತು. ಇಂಟ್ರಾ ಅಫ್ಘನ್ ಪೀಸ್ ಟಾಕ್ಸ್ ಗಳನ್ನ ಜಾಯಿನ್ ಆಗ್ತೇವೆ ಮತ್ತು ಫಾರಿನ್ ಟೆರರಿಸ್ಟ್ ಗ್ರೂಪ್ಸ್ ನೊಟ್ಟಿಗಿನ ಎಲ್ಲ ಟೈಸ್ ಗಳನ್ನ ಕಟ್ ಮಾಡ್ತೇವೆ ಅನ್ನುವಂಥ ಒಂದು ಪ್ರಾಮಿಸ್ ಅನ್ನ ಕೂಡ ಮಾಡಿತ್ತು. ಆದ್ರೂ ಕೂಡ ಯಾವಾಗ ಯುಎಸ್ ಟ್ರೂಪ್ಸ್ ಗಳು ತನ್ನ ವಾಪಸ್ಸು ಬರೋದಕ್ಕೆ ಶುರು ಮಾಡ್ತು, ಅಲ್ಲಿಂದ ತಾಲಿಬಾನ್ ಅನ್ನುವಂಥದ್ದು ತನ್ನ ಹಿಂದಿನ ಒಂದು ಮುಖ ಏನಿತ್ತು ಅದನ್ನೇ ತೋರಿಸ್ತಾ ಬಂತು, ತನ್ನ ಟ್ರೂಪ್ಸ್ ಗಳನ್ನ ಅಡ್ವಾನ್ಸ್ ಮಾಡ್ತಾ ಬಂತು, ಅಫ್ಘಾನಿಸ್ತಾನದ ಸಾಕಷ್ಟು ಪ್ರದೇಶಗಳನ್ನ ಆಕ್ಯುಪೈ ಮಾಡ್ಕೊಳ್ತಾ ಬಂದಂಥದ್ದು. ಯುಎಸ್ ಅನ್ನುವಂಥದ್ದು ಜುಲೈ 2021 ಅಷ್ಟೊತ್ತಿಗೆ ತನ್ನ ಟ್ರೂಪ್ಸ್ ಗಳಲ್ಲಿನ 90 ಭಾಗದಷ್ಟು ನಾನು ವಾಪಸ್ ಕರೆಸ್ಕೊಂಡಿದ್ದೇನೆ ಅಂತ ಹೇಳಿ ಯುಎಸ್ ಹೇಳ್ತಾ ಬಂದ್ರೆ ಅಫ್ಘಾನಿಸ್ತಾನದ 85% ಏರಿಯಾ ಅನ್ನುವಂಥದ್ದು ತಾಲಿಬಾನಿನ ಕಂಟ್ರೋಲಿಗೆ ಬರ್ತಾ ಹೋಯ್ತು. ಕರೆಂಟ್ ಸಿನಾರಿಯೋನ ನೋಡಿದಾಗ ಕಳೆದ ಭಾನುವಾರವಷ್ಟೇ ಕಾಬೂಲ್ ಅನ್ನೇ ಕಂಪ್ಲೀಟ್ ಆಗಿ ಸೀಸ್ ಮಾಡಿದಂಥದನ್ನ ನಾವು ಕಾಣಬಹುದಾಗುತ್ತೆ. ಕಾಬೂಲ್ ಏರ್ಪೋರ್ಟ್ ಅನ್ನ ಹೊರತುಪಡಿಸಿ ಕಾಬೂಲ್ನಲ್ಲಿರ್ತಕ್ಕಂಥ ಬೇರೆ ಬೇರೆ ರಾಷ್ಟ್ರಗಳ ಒಂದು ಎಂಬಸೀಸ್ಗಳು ಇರುವಂತ ಸ್ಥಳ ಎಲ್ಲ ಏನಿದೆ ಇದು ಒಂದು ಸೇಫೆಸ್ಟ್ ಝೋನ್ ಅಂತಾನೆ ಗುರುಸ್ಕೊಳ್ಳುತ್ತೆ ಅಫ್ಘಾನಿಸ್ತಾನದಲ್ಲಿ. 1996ರಲ್ಲಿ ತನ್ನ ರೆಜಿಮ್ ಅನ್ನ ಪ್ರಾರಂಭ ಮಾಡಿ 2001ರಲ್ಲಿ ಅಫ್ಘಾನಿಸ್ತಾನದ ರೆಜಿಮ್ ನ ಕೊನೆಗೊಳಿಸಿಕೊಂಡಿದ್ದ ತಾಲಿಬಾನ್ ಅನ್ನುವಂಥದ್ದು ಕಾಬೂಲ್ ಅನ್ನ ಇದುವರೆಗೂ ಎಂಟ್ರಿ ಆಗೋಕೆ ಆಗಿರಲಿಲ್ಲ. ಆದ್ರೆ ಕಳೆದ ವಾರದಲ್ಲಿ ಈ ಒಂದು ಭಾನುವಾರದಂದು ಕಾಬೂಲ್ ಅನ್ನ ಕೂಡ ಎಂಟ್ರಿ ಆಗಿ ಆ ಒಂದು ಸೇಫ್ ಏರಿಯಾ ಗ್ರೀನ್ ಝೋನ್ ಏನಿದೆ ಅಲ್ಲೂ ಕೂಡ ತನ್ನ ಒಂದು ಎಕ್ಸಿಸ್ಟೆನ್ಸ್ ಅನ್ನ ತೋರಿಸ್ತು. ಹಾಗಾಗಿ ಈಗ ಒಟ್ಟಾರೆ ಚಿಕ್ಕ ಚಿಕ್ಕ ಪಾಕೆಟ್ಸ್ ಗಳನ್ನ ಹೊರತುಪಡಿಸಿ ಅಫ್ಘಾನಿಸ್ತಾನದ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಅನ್ನ ಈಗ ತಾಲಿಬಾನ್ ಅಂತಕ್ಕಂಥದ್ದು ಹೊಂದಿರತಕ್ಕಂಥದ್ದು. ಈ ರೀತಿಯ ಒಂದು ಕ್ಯಾಪ್ಟಿವಿಟಿ ಅಥವಾ ಕ್ಯಾಪಿಟುಲೇಷನ್ ಆಗೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಕಾಸಸ್ ಅನ್ನ ನಾವು ನೋಡಿದಾಗ ಯುಎಸ್ ಅನ್ನುವಂಥದ್ದು ಒಂದು ಅನ್ಕಂಡೀಷನಲ್ ಎಕ್ಸಿಟ್ ಅನ್ನ ತೋರಿಸಿದಂಥದ್ದು ಕೂಡ ಇದಕ್ಕೆ ಮುಖ್ಯವಾದಂತ ಕಾರಣ ಆಗುತ್ತೆ. ಅನ್ಕಂಡೀಷನಲ್ ಆಗಿ ಪೊಲಿಟಿಕಲ್ ಸೆಟಲ್ಮೆಂಟ್ ಅನ್ನುವಂಥದ್ದು ಸರಿಯಾದ ರೀತಿಯಾಗಿ ನೆಗೋಷಿಯೇಟ್ ಆಗೋದಕ್ಕೆ ವೆಯ್ಟ್ ಮಾಡದೆ ಅನ್ಕಂಡೀಷನಲ್ ಆಗಿ ಯುಎಸ್ ಎಕ್ಸಿಟ್ ಅನ್ನ ತೋರಿಸಿದಂಥದ್ದು ಇದಕ್ಕೆ ಮುಖ್ಯವಾದಂತ ಒಂದು ಕಾರಣ ಆಗುತ್ತೆ. ಇನ್ನ ಅಫ್ಘಾನಿನ ಸೈಕಲಾಜಿಕಲ್ ಡಿನಯಲ್ ಅಂದ್ರೆ ಯುಎಸ್ ನವರು ವಾಪಸ್ ಹೋಗ್ತೇವೆ ಅನ್ನುವಂಥದ್ದನ್ನ ವಾರ್ನ್ ಮಾಡಿದ್ರು ಕೂಡ ಯುಎಸ್ ನ ಮಿಲಿಟರಿ ಅನ್ನುವಂಥದ್ದು ವಾಪಸ್ ಹೋಗೋದಿಲ್ಲ ಇಲ್ಲಿ ಪೀಸ್ ಎಸ್ಟಾಬ್ಲಿಷ್ ಆಗೋದ್ರವರೆಗೂ ಅಥವಾ ಒಂದು ನೆಗೋಷಿಯೇಷನ್ ಸರಿಯಾದ ರೀತಿಯಲ್ಲಿ ಆಗೋವರೆಗೂ ಕೂಡ ಯುಎಸ್ ಅನ್ನುವಂಥದ್ದು ವಾಪಸ್ ಹೋಗೋದಿಲ್ಲ ಅಂತ ಹೇಳಿ ಅಫ್ಘಾನಿಸ್ತಾನದವರು ಸೈಕಾಲಜಿಕಲ್ ಆಗಿ ಯುಎಸ್ ವಾಪಸ್ ಹೋಗೋದನ್ನ ಡಿನೈ ಮಾಡ್ತಾ ಬಂದ್ರು. ಇದು ಕೂಡ ಮುಖ್ಯವಾದಂತ ಒಂದು ಕಾರಣ ಆಗುತ್ತೆ. ಹಾಗೇನೆ ಲ್ಯಾಕ್ ಆಫ್ ಪ್ರಿಪರೇಷನ್, ಅಫ್ಘಾನ್ ಆರ್ಮಿ ಅನ್ನುವಂಥದ್ದು ಈ ರೀತಿಯ ತಾಲಿಬಾನಿನ ದಾಳಿಗೆ ಅನ್ಪ್ರಿಪೇರ್ಡ್ ಆಗಿತ್ತು. ಹಾಗಾಗಿ ಇದು ಒಂದು ರೀತಿಯ ಸರ್ಪ್ರೈಸ್ ನ ರೂಪದಲ್ಲಿ ತಾಲಿಬಾನಿನ ಒಂದು ಆರ್ಮಿಯ ಒಂದು ದಾಳಿಯನ್ನ ಎದುರಿಸಬೇಕಾಗಿ ಬರುತ್ತೆ. ಹಾಗಾಗಿ ಲ್ಯಾಕ್ ಆಫ್ ಪ್ರಿಪರೇಷನ್ ಕೂಡ ದೊಡ್ಡ ಒಂದು ಪ್ರಾಬ್ಲಮ್ ಆಗುತ್ತೆ. ಇನ್ನ ಅಫ್ಘಾನ್ ಫೋರ್ಸಸ್ ಗಳಿಗೆ ಟ್ರೈನಿಂಗ್ ಕೂಡ ಇಲ್ಲದೆ ಇರತಕ್ಕಂಥದ್ದು, ಲ್ಯಾಕ್ ಆಫ್ ಟ್ರೈನಿಂಗ್ ಕೂಡ ಇದಕ್ಕಿರ್ತಕ್ಕಂಥ ಒಂದು ಮುಖ್ಯವಾದಂತಹ ಪ್ರಾಬ್ಲಮ್ ಅಂತ ಹೇಳ್ಬೋದು.
ಇನ್ನು ಅಫ್ಘಾನಿಸ್ತಾನದ ಈ ಕರೆಂಟ್ ಸಿಚುಯೇಷನ್ ಅಲ್ಲಿ ಯುಎಸ್‌ನ ರೋಲ್ ಏನು ಅಂತ ಅಂದ್ರೆ, ಯುಎಸ್ ಅನ್ನುವಂಥದ್ದು ಅಲ್ಲಿ ಟೆರರಿಸಂನ ವಿರುದ್ಧವಾಗಿ ವಾರನ್ನ ಮಾಡೋದಕ್ಕೆ ಇನ್ವೆಸ್ಟ್ ಮಾಡುತ್ತೆ ಹೊರತು, ಅಫ್ಘಾನಿಸ್ತಾನದಲ್ಲಿ ಶಾಂತಿಯನ್ನ ತರಬೇಕು ಅಥವಾ ಅಫ್ಘಾನಿಸ್ತಾನದ ಕ್ರೈಸಿಸ್ ಅನ್ನ ರಿಸಾಲ್ವ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಇನ್ವೆಸ್ಟ್‌ಮೆಂಟ್ ಅನ್ನ ಮಾಡಲಿಲ್ಲ. ಇದರಿಂದಾಗಿ ಇವತ್ತು ಅಫ್ಘಾನಿಸ್ತಾನ ಈ ಪರಿಸ್ಥಿತಿಯನ್ನೇ ಎದುರಿಸಬೇಕಾಗಿ ಬಂತು. ಇನ್ನ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನ ಅಫ್ಘಾನಿಸ್ತಾನಕ್ಕೆ ನೀಡದೇ ಇರುವಂಥದ್ದು. ಯುಎಸ್ ಅನ್ನುವಂಥದ್ದು ಸೋವಿಯತ್ ಇಂಟರ್ವೆನ್ಷನ್ ಅನ್ನುವಂಥದ್ದು ಎಂಡ್ ಆದಂತ ನಂತರದಿಂದ, ಫಾಲ್ ಆಫ್ ಸೋವಿಯತ್ ಯೂನಿಯನ್ ಆದ ನಂತರದಿಂದ ಯುಎಸ್ ಅನ್ನುವಂಥದ್ದು ಅಫ್ಘಾನಿಸ್ತಾನವನ್ನ ಯಾವುದೇ ರೀತಿಯಾದಂತಹ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನ ಅಫ್ಘಾನಿಸ್ತಾನಕ್ಕೆ ನೀಡದೇ ಇದ್ದಿದ್ದಂಥದ್ದು ಕೂಡ ಮುಖ್ಯವಾದಂತಹ ಒಂದು ಕಾರಣ ಆಗುತ್ತೆ. ಇನ್ನ ಅಫ್ಘಾನಿಸ್ತಾನದವನ್ನ ಒಂದು ಎಕನಾಮಿಕ್ ಸ್ಪಿಯರ್ ನಲ್ಲಿ ಇಂಟಿಗ್ರೇಟ್ ಮಾಡೋದಕ್ಕೆ, ಯುಎಸ್ ನೊಟ್ಟಿಗೆ ಎಕನಾಮಿಕ್ ಸ್ಪಿಯರ್ ನಲ್ಲಿ ಇಂಟಿಗ್ರೇಟ್ ಮಾಡೋದಕ್ಕೆ ಯಾವುದೇ ಅಟೆಂಪ್ಟ್ ಅನ್ನ ಕೂಡ ಯುಎಸ್ ನವರು ಮಾಡದೇ ಹೋಗಿದ್ದಂಥದ್ದು ಕೂಡ ಮುಖ್ಯವಾದಂತ ಕಾರಣ ಅಂತ ಹೇಳ್ಬೋದು. ಇನ್ನ ಇದೆಲ್ಲವೂ ಕೂಡ ಯಾವ ರೀತಿಯಾಗಿ ಭಾರತಕ್ಕೆ ಇಂಪ್ಲಿಕೇಶನ್ಸ್ ಅನ್ನ ಹೊಂದಿರುತ್ತೆ ಅಂತ ಅಂದ್ರೆ, ಭಾರತದಕ್ಕೆ ಈಗ ಮುಖ್ಯವಾಗಿರ್ತಕ್ಕಂಥ ಗಮನಗಳು ಅಂತ ಅಂದ್ರೆ ತಮ್ಮ ಇಂಡಿಯನ್ ಡಿಪ್ಲೊಮ್ಯಾಟ್ಸ್ ಗಳನ್ನ ಸೆಕ್ಯೂರ್ ಮಾಡ್ಕೊಳ್ಳುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಕಾರ್ಯ ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗಿ ಆಗಿರ್ತಕ್ಕಂಥದ್ದು. ಮತ್ತು ಪರ್ಸನಲ್ಸ್ಗಳು, ಇಂಡಿಯಾದ ಪರ್ಸನಲ್ ಮತ್ತು ಸಿಟಿಸನ್ಸ್ಗಳು ಏನು ಅಫ್ಘಾನಿಸ್ತಾನದಲ್ಲಿ ಬೇಸ್ ಆಗಿದ್ದಾರೆ, ಇವರನ್ನ ಸೆಕ್ಯೂರ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಭಾರತಕ್ಕೆ ಇರ್ತಕ್ಕಂಥ ಒಂದು ಮುಖ್ಯವಾದಂತಹ ಉದ್ದೇಶ. ಹಾಗೇನೆ ಭಾರತದ ಸ್ಟ್ರಾಟಜಿಕ್ ಕನ್ಸರ್ನ್ ಏನು ಅಂತ ಅಂದ್ರೆ, ಬಿಗ್ಗರ್ ಹ್ಯಾಂಡ್ ಆಫ್ ಪಾಕಿಸ್ತಾನ್ ಮಿಲಿಟರಿ ಅನ್ನುವಂಥದ್ದು, ಪಾಕಿಸ್ತಾನದ ಮಿಲಿಟರಿ ಏಜೆನ್ಸೀಸ್ಗಳು ಅನ್ನುವಂಥದ್ದು ತಾಲಿಬಾನಿನ ಪರವಾಗಿ ಇರುವಂಥದ್ದು. ಹಾಗಾಗಿ ಇದರ ಒಂದು ಇನ್ಫ್ಲೂಯೆನ್ಸ್ ಅನ್ನ ಕಡಿಮೆ ಮಾಡಬೇಕಾಗಿರ್ತಕ್ಕಂಥದ್ದು. ಮತ್ತು ಅಫ್ಘಾನಿಸ್ತಾನದಲ್ಲಿ ಕಳೆದ 20 ವರ್ಷಗಳಲ್ಲಿ ಭಾರತ ಏನು ಅಫ್ಘಾನಿಸ್ತಾನದ ಡೆವಲಪ್ಮೆಂಟ್ಗೆ, ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಅಂತ ಹೇಳಿ ಭಾರತ ಒಂದು ಸಾಫ್ಟ್ ಪವರ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಂತ ಹೇಳಿ ಬಿಲಿಯನ್ಸ್ ಆಫ್ ಡಾಲರ್ಸ್ ಅಷ್ಟು ಹಣವನ್ನು ಹೂಡಿಕೆ ಮಾಡಿದೆ. ಅದರ ಒಂದು ಲಾಭವನ್ನ ಪಡ್ಕೊಳ್ಳೋದಕ್ಕೆ ಮುಂಚೆಯೇ ಈ ರೀತಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿನ ರೆಜಿಮ್ ಬರ್ತಾ ಇರ್ತಕ್ಕಂಥದ್ದು ಭಾರತಕ್ಕೆ ಒಂದು ಸೆಟ್ ಬ್ಯಾಕ್ ಆಗುತ್ತೆ. ಹಾಗಾಗಿ ಭಾರತಕ್ಕೆ ಅಫ್ಘಾನಿಸ್ತಾನ ಅನ್ನುವಂಥದ್ದು ಇಂಪಾರ್ಟೆಂಟ್ ಸ್ಟ್ರಾಟಜಿಕ್ ಕನ್ಸರ್ನ್ ಆಗಿರ್ತಕ್ಕಂಥದ್ದು. ಹಾಗೆ ರಾಡಿಕಲೈಸೇಷನ್ ಒಂದು ಥ್ರೆಟ್ ಕೂಡ ಭಾರತಕ್ಕೆ ಇರುವಂತ ಈ ರೀತಿಯ ಇಸ್ಲಾಮಿಸ್ಟ್ ಗ್ರೂಪ್ಸ್ಗಳು ಭಾರತದ ನೈಬರ್ಹುಡ್ಗಳಲ್ಲಿ ಹರಡಿಕೊಂಡಿದ್ದೆ ಆದ್ರೆ, ಅವರ ಒಂದು ಇನ್ಫ್ಲೂಯೆನ್ಸ್ ಹೆಚ್ಚಾದ್ರೆ ಇದು ಭಾರತದ ಮೇಲೆ ಸಾಕಷ್ಟು ಪರಿಣಾಮವನ್ನ ಉಂಟು ಮಾಡುತ್ತೆ. ಹಾಗಾಗಿ ಥ್ರೆಟ್ ಆಫ್ ರಾಡಿಕಲೈಸೇಷನ್ ಅನ್ನು ಕೂಡ ಭಾರತ ಫೇಸ್ ಮಾಡಬೇಕಾಗಿರ್ತಕ್ಕಂಥದ್ದು. ಭಾರತದ ಮುಂದಿರ್ತಕ್ಕಂಥ ಆಪ್ಷನ್ಸ್ಗಳು, ಈಗ ಒಟ್ಟಾರೆ ಭಾರತ ಯಾವ ರೀತಿಯ ನಿರ್ಧಾರಗಳನ್ನು ತಗೊಳ್ಬಹುದು ಅಂತ ಅಂದ್ರೆ, ಐದರ್ ಕಾಬೂಲ್ನಲ್ಲಿ ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಗವರ್ಮೆಂಟ್ ಅನ್ನೇ ಭಾರತ ಬ್ಯಾಕಿಂಗ್ ಮಾಡಬೇಕಾಗುತ್ತೆ. ಅಂದ್ರೆ ಅಲ್ಲಿ ಮತ್ತೆ ಅಫ್ಘಾನಿಸ್ತಾನದಲ್ಲಿ ಡೆಮೊಕ್ರೆಟಿಕ್ ಆಗಿ ಮಾತ್ರವೇ ಯಾವುದೋ ಎಲೆಕ್ಷನ್ಸ್ಗಳಾಗಿ ಜನಗಳು ಯಾರನ್ನ ಆಯ್ಕೆ ಮಾಡ್ತಾರೋ ಅದನ್ನೇ, ಅಂತ ಒಂದು ಗವರ್ಮೆಂಟ್ ಅನ್ನೇ ನಾವು ಸಪೋರ್ಟ್ ಮಾಡ್ತೇವೆ ಅನ್ನುವಂಥದ್ದು. ಅಥವಾ ಈಗಾಗಲೇ ಏನು ತಾಲಿಬಾನ್ ಅನ್ನುವಂಥದ್ದು ತನ್ನ ರೆಜಿಮ್ ಅನ್ನ ಅಲ್ಲಿ ಪ್ರಾರಂಭ ಮಾಡ್ತಾ ಇದೆ, ಅವರೊಟ್ಟಿಗೂ ಕೂಡ ನಾವು ನಮ್ಮ ಸಾಫ್ಟ್ ಪವರ್ ಏನು ನಾವು ಇನ್ವೆಸ್ಟ್ ಮಾಡಿದ್ವಿ ಇದರ ಒಂದು ಗೈನ್ಸ್ ಅನ್ನ ಪಡ್ಕೊಳ್ಬೇಕು ಅಂತಂದ್ರೆ, ಅಥವಾ ನಮ್ಮ ಸುತ್ತಲಿನ ಈ ಕಂಟ್ರೀಸ್ಗಳೊಟ್ಟಿಗೆ ಒಳ್ಳೆ ಒಂದು ಸಂಬಂಧವನ್ನು ಹೊಂದಬೇಕು ಅಂತ ಅಂದ್ರೆ, ಅದಕ್ಕಾಗಿ ನಾವು ತಾಲಿಬಾನ್ ಒಟ್ಟಿಗೆ ಒಳ್ಳೆ ಒಂದು ರಿಲೇಶನ್ಶಿಪ್ ಅನ್ನು ಹೊಂದಬೇಕಾಗುತ್ತೆ. ಹಾಗಾಗಿ ಟ್ರ್ಯಾಕ್ 2 ಡಿಪ್ಲೊಮೆಸಿಯನ್ನ ತಾಲಿಬಾನ್ ಒಟ್ಟಿಗೆ ಎಸ್ಟಾಬ್ಲಿಷ್ ಮಾಡಬೇಕಾಗಿರ್ತಕ್ಕಂಥದ್ದು. ಈ ರೀತಿಯ 2 ಆಪ್ಷನ್ಸ್ ಗಳನ್ನ ಭಾರತ ಹೊಂದಿದೆ. ಯಾವ ರೀತಿಯ ಒಂದು ನಿರ್ಧಾರವನ್ನ ಭಾರತ ತಗೊಳುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಭಾರತದ ಸ್ಟ್ಯಾಂಡ್ ಅಂತ ಅಂದ್ರೆ, ಅಲ್ಲಿ ಪವರ್ ಅನ್ನ, ಅಂದ್ರೆ ಅವರ ಒಂದು ದಾಳಿ ಮಾಡುವಂಥದ್ದು, ವೆಪನ್ಸ್ ಗಳನ್ನ ಬಳಕೆ ಮಾಡಿಕೊಂಡು ಈ ರೀತಿಯ ಪವರ್ ನಿಂದಾಗಿ ಅಲ್ಲಿನ ಸ್ಥಳವನ್ನ ಆಕ್ಯುಪೈ ಮಾಡ್ಕೊಂಡಿರ್ತಕ್ಕಂಥ ತಾಲಿಬಾನ್ಗೆ ಸಪೋರ್ಟ್ ಮಾಡದೇ ಇರ್ತಕ್ಕಂಥದ್ದು ಸದ್ಯದ ಭಾರತದ ಸ್ಟ್ಯಾಂಡ್ ಆಗಿದೆ. ಆದ್ರೆ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಭಾರತ ನಿರ್ಧಾರಗಳನ್ನು ತಗೊಳುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗಿದೆ. ಇನ್ನು ಒಟ್ಟಾರೆ ಸದ್ಯಕ್ಕೆ ಅಲ್ಲಿರ್ತಕ್ಕಂಥ ನಮ್ಮ ಒಂದು ಸ್ಟಾಫ್ ಅನ್ನ ಅಥವಾ ಭಾರತೀಯರನ್ನ, ಭಾರತಕ್ಕೆ ಕ್ಲೋಸ್ ಆಗಿರ್ತಕ್ಕಂಥ ಯಾರೇ ಆಗಿದ್ರು ಕೂಡ ಅವರನ್ನ ಎವ್ಯಾಕ್ಯುಯೇಟ್ ಮಾಡುವಂಥದ್ದು, ಇದರ ಹಿನ್ನೆಲೆಯಲ್ಲಿ ಎಮರ್ಜೆನ್ಸಿ ಈ ವೀಸಾಸ್ ಗಳನ್ನ ನೀಡ್ತಾ ಇರ್ತಕ್ಕಂಥದ್ದು ಸದ್ಯದ ಸ್ಥಿತಿಯಲ್ಲಿ ನಾವು ಕಾಣಬಹುದಾಗುತ್ತೆ. ಮುಂದಿನ ಆರ್ಟಿಕಲ್, ಕೊಲಿಜಿಯಂ ರೆಕಮೆಂಡ್ಸ್ 8 ಜಡ್ಜಸ್ ಫಾರ್ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು. ಇದನ್ನ UPSCಯ GS ಪೇಪರ್ 2 ನ ಅಡಿಯಲ್ಲಿ, ಜುಡಿಷಿಯರಿ ಅಡಿಯಲ್ಲಿ, ಹಾಗೆ ಇಶ್ಯೂಸ್ ರಿಲೇಟೆಡ್ ಟು ವುಮೆನ್ ಅನ್ನುವಂಥ ಸಿಲೆಬಸ್ ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. KPSC ಸಿಲೆಬಸ್ ನಲ್ಲೂ ಕೂಡ ಮೈನ್ಸ್ ನಲ್ಲಿ ಪೊಲಿಟಿ ಅಡಿಯಲ್ಲಿ, ಜುಡಿಷಿಯರಿ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬಹುದಾಗುತ್ತೆ. ಕೊಲಿಜಿಯಂ ಅನ್ನುವಂಥದ್ದು ಈಗ ಸುಪ್ರೀಂ ಕೋರ್ಟಿಗೆ 8 ಜಡ್ಜಸ್ ಗಳನ್ನ ರೆಕಮೆಂಡ್ ಮಾಡಿದೆ. ಅದರಲ್ಲಿ ಕರ್ನಾಟಕದ ಹೈಕೋರ್ಟಿನ ಜಡ್ಜ್ ಆಗಿರುವಂತ BV ನಾಗರತ್ನ ಅವರ ಹೆಸರನ್ನು ಕೂಡ ನಾವು ಕಾಣಬಹುದಾಗುತ್ತೆ. ಇವರು ಭಾರತದ ಮೊದಲ ವುಮೆನ್ CJI ಆಗುವಂತ ಚಾನ್ಸಸ್ ಗಳನ್ನು ಕೂಡ ಹೊಂದಿರತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದುವರೆಗೂ ಕೂಡ ಭಾರತದಲ್ಲಿ ಒಬ್ಬ ಮಹಿಳಾ CJI ಅನ್ನ, ಮುಖ್ಯ ನ್ಯಾಯಾಧೀಶರನ್ನು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಕಂಡಿಲ್ಲದೆ ಇರತಕ್ಕಂಥದ್ದು. ಈ ಅಂಶ ನಮಗೆ ನೆನಪಿರಬೇಕು. ಅದರಲ್ಲೂ ಕರ್ನಾಟಕದ ಒಬ್ಬ ಜಡ್ಜ್ ಈ ರೀತಿ ಸುಪ್ರೀಂ ಕೋರ್ಟಿಗೆ ಆಯ್ಕೆಯಾಗೋದಕ್ಕೆ ರೆಕಮೆಂಡೇಶನ್ ನೀಡಿರ್ತಕ್ಕಂಥದ್ದು, ಮತ್ತು ಈಕೆ ಮೊದಲ ವುಮೆನ್ CJI ಆಗ್ತಾರೆ ಅಂತ ಅಂದ್ರೆ ಇವರ ಬಗೆಗೆ ಪ್ರಶ್ನೆಗಳನ್ನ KPSCಯ ಪರೀಕ್ಷೆಗಳಲ್ಲಿ ಖಂಡಿತ ಕೇಳುವಂತ ಒಂದು ಅವಕಾಶಗಳಿರುತ್ತೆ. ಹಾಗಾಗಿ BV ನಾಗರತ್ನ ಅವರು ಕರ್ನಾಟಕದ ಹೈಕೋರ್ಟ್ ನಲ್ಲಿ ಜಡ್ಜ್ ಆಗಿರ್ತಕ್ಕಂಥವ್ರು. ಇವರ ಹೆಸರನ್ನ ಕೊಲಿಜಿಯಂ ಅನ್ನುವಂಥದ್ದು ಸುಪ್ರೀಂ ಕೋರ್ಟಿಗೆ ರೆಕಮೆಂಡ್ ಮಾಡಿದೆ, ಅಲಾಂಗ್ ವಿತ್ ಅದರ್ 7 ಜಡ್ಜಸ್. ಹಾಗೆ ಈಕೆ ಮೊದಲ ವುಮೆನ್ CJI ಕೂಡ ಆಗುವಂತ ಚಾನ್ಸಸ್ ಅನ್ನು ಹೊಂದಿದ್ದಾರೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಕೊಲಿಜಿಯಂ ವ್ಯವಸ್ಥೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕೊಲಿಜಿಯಂ ಸಿಸ್ಟಮ್ ಅನ್ನುವಂಥದ್ದು ಇದು ಒಂದು ವ್ಯವಸ್ಥೆ. ಈ ಒಂದು ಸಿಸ್ಟಮ್ ಮುಖಾಂತರವಾಗಿ ಭಾರತದಲ್ಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿನ ಜಡ್ಜಸ್ಗಳ ಟ್ರಾನ್ಸ್ಫರ್ ಅಥವಾ ಒಂದು ಅಪಾಯಿಂಟ್ಮೆಂಟ್ ನ ಕುರಿತಾಗಿ
ರೆಕಮೆಂಡೇಶನ್ಸ್ಗಳು ಅನ್ನುವಂಥದ್ದು ಈ ಕೊಲಿಜಿಯಂ ಸಿಸ್ಟಮ್ನಿಂದ ಬರುವಂಥದ್ದು. ಇದು ಆಕ್ಟ್ ಆಫ್ ಪಾರ್ಲಿಮೆಂಟ್ ಇಂದ ಅಥವಾ ಕಾನ್ಸ್ಟಿಟ್ಯೂಷನಿನ ಪ್ರಾವಿಷನ್ ನಿಂದ ಹುಟ್ಕೊಂಡಂತ ಒಂದು ವ್ಯವಸ್ಥೆ ಅಲ್ಲ, ಬದಲಾಗಿ ಜುಡಿಷಿಯರಿ ಎವಾಲ್ವ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಕೊಲಿಜಿಯಂ ವ್ಯವಸ್ಥೆ ಬಂತು ಅಂತ ಅಂದ್ರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಒಂದು ಡಿಕ್ಲರೇಷನ್ ಅನ್ನುವಂಥದ್ದು ಪ್ರೈಮಸಿಯನ್ನ ಅಂದ್ರೆ ಇಂಪಾರ್ಟೆನ್ಸ್ ಅನ್ನ ಹೊಂದಿರುತ್ತೆ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಅಥವಾ ಜುಡಿಷಿಯಲ್ ಟ್ರಾನ್ಸ್ಫರ್ಸ್ ಗಳ ವಿಚಾರದಲ್ಲಿ ಅನ್ನುವಂಥದ್ದನ್ನ ಫಸ್ಟ್ ಜಡ್ಜಸ್ ಕೇಸ್ ನಲ್ಲಿ 1981 ನಲ್ಲಿ ಕೊಟ್ಟಂತ ರೂಲಿಂಗ್ ನಲ್ಲಿ ನಾವು ಕಾಣಬಹುದಾಗುತ್ತೆ. ಈ ರೂಲಿಂಗ್ ಅನ್ನುವಂಥದ್ದು ಎಕ್ಸಿಕ್ಯೂಟಿವ್ ಪ್ರೈಮಸಿಯನ್ನ ಜುಡಿಷಿಯರಿಗೆ ನೀಡಿತು ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಗಳ ವಿಚಾರದಲ್ಲಿ. ಇನ್ನ ಸೆಕೆಂಡ್ ಜಡ್ಜಸ್ ಕೇಸ್ ಅನ್ನ 1993 ಅಲ್ಲಿ ನಾವು ಕಂಡ್ವಿ. ಇದು ಕೊಲಿಜಿಯಂ ಸಿಸ್ಟಮ್ ಅನ್ನ ಸುಪ್ರೀಂ ಕೋರ್ಟ್ ಇಂಟ್ರೊಡ್ಯೂಸ್ ಮಾಡುವಂತದನ್ನ ನಾವು ಕಾಣಬಹುದಾಗುತ್ತೆ. ಹೋಲ್ಡಿಂಗ್ ದಟ್ ಕನ್ಸಲ್ಟೇಷನ್ ಅಂತ ಅಂದ್ರೆ ರಿಯಲಿ ಕನ್ಕರೆನ್ಸ್ ಅನ್ನುವಂತ ಒಂದು ಮೀನಿಂಗ್ ಅನ್ನ ಸೆಕೆಂಡ್ ಜಡ್ಜಸ್ ಕೇಸ್ ಅನ್ನುವಂಥದ್ದು ನೀಡುತ್ತೆ. ಅಂದ್ರೆ ಕೊಲಿಜಿಯಂನ ಕನ್ಸಲ್ಟೇಷನ್ ನೊಟ್ಟಿಗೆ ಅಂತ ಹೇಳುವಾಗ ಇವರ ಒಂದು ಕನ್ಕರೆನ್ಸ್ ನೊಟ್ಟಿಗೆ ಅನ್ನುವಂಥದ್ದನ್ನ ಈ ಮೀನಿಂಗ್ ಅನ್ನ ನೀಡುವಂಥದ್ದನ್ನ ಸೆಕೆಂಡ್ ಜಡ್ಜಸ್ ಕೇಸಸ್ ಅನ್ನುವಂಥದ್ದು ನೀಡುವಂಥದ್ದು. ಇದರ ಜೊತೆಗೆ ಸಿಜೆಐನ ಇಂಡಿವಿಜುವಲ್ ಒಪಿನಿಯನ್ ಅಲ್ಲ, ಬದಲಾಗಿ ಒಂದು ಇನ್ಸ್ಟಿಟ್ಯೂಷನಲ್ ಒಪಿನಿಯನ್ ಅನ್ನುವಂಥದ್ದು ಕನ್ಸಲ್ಟೇಷನ್ ಅನ್ನ ಹೊಂದಿರಬೇಕು. 2 ಸೀನಿಯರ್ ಮೋಸ್ಟ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟಿನ ಒಂದು ಒಪಿನಿಯನ್ ಅನ್ನುವಂಥದ್ದು ಇಲ್ಲಿ ಇರಬೇಕಾಗತ್ತೆ. ಯಾವುದೇ ಒಬ್ಬ ಜಡ್ಜಿನ ಅಪಾಯಿಂಟ್ಮೆಂಟ್ ಅನ್ನುವಂಥದ್ದು ಆಗಬೇಕಾದಂತ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಸೆಕೆಂಡ್ ಜಡ್ಜಸ್ ಕೇಸಸ್ ಅನ್ನುವಂಥದ್ದು ನೀಡುತ್ತೆ. ಇಲ್ಲಿ ಕನ್ಕರೆನ್ಸ್ ಅನ್ನುವಂಥ ಮೀನಿಂಗ್ ಅನ್ನ ಕನ್ಸಲ್ಟೇಷನ್ ಅನ್ನುವಂಥದ್ದು ನೀಡುತ್ತೆ ಅಂತ ಹೇಳಿ ಈ ಒಂದು ಸೆಕೆಂಡ್ ಜಡ್ಜಸ್ ಕೇಸ್ ಅನ್ನುವಂಥದ್ದು ತಿಳಿಸುತ್ತೆ. ಕೊಲಿಜಿಯಂ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಥರ್ಡ್ ಜಡ್ಜಸ್ ಕೇಸಸ್ ನಲ್ಲಿ 1998 ನಲ್ಲಿ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಪ್ರೆಸಿಡೆಂಟ್ಸ್ ರೆಫರೆನ್ಸ್ ಅನ್ನುವಂಥದ್ದು ಎಕ್ಸ್ಪ್ಯಾಂಡೆಡ್ ದ ಕೊಲಿಜಿಯಂ ಟು ಅ 5 ಮೆಂಬರ್ ಬಾಡಿ ಅನ್ನುವಂಥದ್ದನ್ನ ತಿಳಿಸುವಂಥದ್ದು. ಸಿಜೆಐ ಮತ್ತು ಕೊಲಿಜಿಯಂನಲ್ಲಿ ಸಿಜೆಐ ಮತ್ತು ಫೋರ್ಮೋಸ್ಟ್ ಸೀನಿಯರ್ ಜಡ್ಜಸ್ ಅನ್ನುವಂಥದ್ದು ಹೊಂದಿರಬೇಕು, ಇದು ಕೊಲಿಜಿಯಂ ಆಗಿರುತ್ತೆ ಅನ್ನುವಂಥದ್ದನ್ನ ಥರ್ಡ್ ಜಡ್ಜಸ್ ಕೇಸ್ ಅನ್ನುವಂಥದ್ದು ತಿಳಿಸುತ್ತೆ. ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಅನ್ನುವಂಥದ್ದು ಸಿಜೆಐ ನೊಟ್ಟಿಗೆ ಫೋರ್ಮೋಸ್ಟ್ ಸೀನಿಯರ್ ಜಡ್ಜಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಅನ್ನ ಹೊಂದಿರುತ್ತೆ. ಹಾಗೆ ಹೈಕೋರ್ಟ್ ಕೊಲಿಜಿಯಂ ಅನ್ನುವಂಥದ್ದು ಹೈಕೋರ್ಟಿನ ಚೀಫ್ ಜಸ್ಟಿಸ್ ಮತ್ತು ಫೋರ್ಮೋಸ್ಟ್ ಸೀನಿಯರ್ ಅದರ್ ಜಡ್ಜಸ್ ಆಫ್ ದಟ್ ಕೋರ್ಟ್ ಅನ್ನ ಹೊಂದಿರತಕ್ಕಂಥದ್ದು. ಇವರು ನಾಮನಿರ್ದೇಶನವನ್ನ ಮಾಡ್ತಾರೆ, ಯಾರು ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳಾಗಬಹುದು ಅನ್ನುವಂಥದ್ರಲ್ಲಿ ಒಂದು ರೆಕಮೆಂಡೇಶನ್ಸ್ ಗಳನ್ನ ಮಾಡುವಂಥದ್ದು. ವೇರಿಯಸ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳ ಪ್ರಕಾರವಾಗಿ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ನ ವಿಚಾರದಲ್ಲಿ ಈಗ ಫಾಲೋ ಆಗ್ತಿರ್ತಕ್ಕಂಥ ಪ್ರೊಸೀಜರ್ಸ್ ಗಳು ಏನು ಅಂತ ಅಂದ್ರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾದವರು ಸಿಜೆಐ ಮತ್ತು ಅದರ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳನ್ನ ಅಪಾಯಿಂಟ್ ಮಾಡ್ತಾರೆ. ಆಸ್ ಫಾರ್ as ಸಿಜೆಐ ಇಸ್ ಕನ್ಸರ್ನ್, ಸಿಜೆಐ ನ ವಿಚಾರದಲ್ಲಿ ಯಾರು ಹೊರಗೆ ಹೋಗ್ತಾ ಇರ್ತಾರೆ, ಸಿಜೆಐ ಅಂದ್ರೆ ರಿಟೈರ್ ಆಗುವಂತ ಸಿಜೆಐ ತಮ್ಮ ಮುಂದಿನ ದಿನಗಳಲ್ಲಿ ಯಾರು ಸಕ್ಸೆಸರ್ ಆಗಬೇಕು ಅನ್ನುವಂಥದ್ದನ್ನ ರೆಕಮೆಂಡ್ ಮಾಡಿ ಅವರ ಹೆಸರನ್ನ ರೆಕಮೆಂಡ್ ಮಾಡ್ತಾರೆ. ಯೂಶಲಿ 1970ರಿಂದಲೂ ಕೂಡ ಸೀನಿಯಾರಿಟಿಯನ್ನು ಹೊಂದಿರತಕ್ಕಂಥ ಜಸ್ಟಿಸ್ ಅವರು ಚೀಫ್ ಜಸ್ಟಿಸ್ ಆಗಿ ಆಯ್ಕೆ ಆಗ್ತಾ ಬಂದಿರತಕ್ಕಂಥದ್ದು. ಆದ್ರೆ ಈ ಒಂದು ಕೊಲಿಜಿಯಂ ಸಿಸ್ಟಮ್ ಅನ್ನುವಂಥದ್ದು ಕೆಲವು ಕ್ರಿಟಿಸಿಸಮ್ಸ್ ಗಳನ್ನ ಫೇಸ್ ಮಾಡಬೇಕಾಗಿ ಬಂದಿದೆ. ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಅಂದ್ರೆ ಒಪೇಕ್ನೆಸ್ ಅನ್ನ ಈ ಸಿಸ್ಟಮ್ ಹೊಂದಿದೆ ಅನ್ನುವಂಥದ್ದು, ಮತ್ತು ಈ ವ್ಯವಸ್ಥೆಯಲ್ಲಿ ನೆಪೋಟಿಸಮ್ ಅನ್ನುವಂಥದ್ದು ಇದೆ ಅನ್ನುವಂಥದ್ದು, ಅಂದ್ರೆ ಅದಕ್ಕೆ ಸ್ಕೋಪ್ ಇದೆ ಅನ್ನುವಂಥದ್ದು, ಮತ್ತು ಪಬ್ಲಿಕ್ ಕಂಟ್ರೋವರ್ಸಿಸ್ ಗಳ ಎಂಬ್ರಾಯ್ಲ್ಮೆಂಟ್ ಕೂಡ ಇಲ್ಲಿರ್ತಕ್ಕಂಥ ಒಂದು ಕ್ರಿಟಿಸಿಸಮ್ ಆಗುತ್ತೆ. ಮತ್ತು ಸೆವೆರಲ್ ಟ್ಯಾಲೆಂಟೆಡ್ ಜೂನಿಯರ್ ಜಡ್ಜಸ್ ಗಳನ್ನ ಅಡ್ವೊಕೇಟ್ಸ್ ಗಳನ್ನ ಓವರ್ಲುಕ್ ಮಾಡಿ ಸೀನಿಯಾರಿಟಿಯ ಒಂದು ಮೇರೆಗೆ ಅವರಿಗೆ ಒಂದು ಮುಂದಿನ ಸ್ಥಾನಗಳನ್ನ ನೀಡಲಾಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿರ್ತಕ್ಕಂಥ ಒಂದು ಕ್ರಿಟಿಸಿಸಮ್. ಹಾಗಾಗಿ ಇದೆಲ್ಲವನ್ನ ರಿಫಾರ್ಮ್ ಮಾಡಬೇಕು ಅನ್ನುವಂಥ ಉದ್ದೇಶದಲ್ಲಿ, ಅಪಾಯಿಂಟ್ಮೆಂಟ್ ಸಿಸ್ಟಮ್ ಅನ್ನ ರಿಫಾರ್ಮ್ ಮಾಡುವಂತ ಒಂದು ಉದ್ದೇಶದಿಂದ ಒಂದು ಸಾಂವಿಧಾನಿಕ ತಿದ್ದುಪಡಿಯನ್ನೇ ಮಾಡುವಂತ ಒಂದು ನಿಟ್ಟಿನಲ್ಲಿ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್ ಅನ್ನುವಂಥದ್ದು ಒಂದು ಸಾಂವಿಧಾನಿಕ ತಿದ್ದುಪಡಿಯಾಗಿ ಬರುತ್ತೆ. ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅನ್ನುವಂಥದ್ದು ಎಷ್ಟನೇ ಸಾಂವಿಧಾನಿಕ ತಿದ್ದುಪಡಿಯ ಮುಖಾಂತರದಲ್ಲಿ ಬಂತು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆದ್ರೆ 2015ರಲ್ಲಿ ಇದನ್ನ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಸ್ಟ್ರಕ್ ಡೌನ್ ಮಾಡುತ್ತೆ. ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿಗೆ ಥ್ರೆಟ್ ನ ರೂಪದಲ್ಲಿ ಬರ್ತಾ ಇರತಕ್ಕಂಥ ಈ ಒಂದು ಸಾಂವಿಧಾನಿಕ ತಿದ್ದುಪಡಿಯನ್ನ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಅದನ್ನ ಸ್ಟ್ರಕ್ ಡೌನ್ ಮಾಡುತ್ತೆ. ಹಾಗಾಗಿ ಎಂಜಾಕ್ ಅನ್ನುವಂಥದ್ದು ಮತ್ತೆ ಕೊಲಿಜಿಯಂ ಸಿಸ್ಟಮ್ ಇಂದ ರಿಪ್ಲೇಸ್ ಆಗುವಂತದನ್ನ ನಾವು ಕಾಣಬಹುದಾಗುತ್ತೆ. ನ್ಯಾಷನಲ್ ಜುಡಿಷಿಯರಿ ಅಪಾಯಿಂಟ್ಮೆಂಟ್ ಕಮಿಟಿಯನ್ನ ಯಾವ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನುವಂಥದ್ದು ಇಂಟ್ರೊಡ್ಯೂಸ್ ಮಾಡುತ್ತೆ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸದ್ಯದ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡೋದಾದ್ರೆ, ಭಾರತ ಇದುವರೆಗೂ ಕೂಡ ಯಾವುದೇ ಒಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾವನ್ನ ಫೀಮೇಲ್ ನ ರೂಪದಲ್ಲಿ ಕಂಡಿಲ್ಲದೆ ಇರತಕ್ಕಂಥದ್ದು. ಒಟ್ಟಾರೆ 1113 ಸ್ಯಾಂಕ್ಷನ್ ಜಡ್ಜಸ್ಗಳು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನಲ್ಲಿ ಇರೋದಾದ್ರೆ, ಅದರ ಪೈಕಿ ಕೇವಲ 80 ವುಮೆನ್ ಜಡ್ಜಸ್ ಗಳನ್ನ ನಾವು ಇವತ್ತು ಭಾರತದಲ್ಲಿ ಕಾಣ್ತಾ ಇರತಕ್ಕಂಥದ್ದು. ಒಟ್ಟಾರೆಯಾಗಿ 2030ರಷ್ಟೊತ್ತಿಗೆ ಅಜೆಂಡಾ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ ಇದನ್ನು ನಾವು ಅಚೀವ್ ಮಾಡುವಂತ ಹಿನ್ನೆಲೆಯಲ್ಲಿ SDG 5 ಆಗಿರ್ಬೋದು, ಇನ್ ಪರ್ಟಿಕ್ಯುಲರ್ SDG 16 ಆಗಿರ್ಬೋದು, ಇದರ ಅಡಿಯಲ್ಲಿ ಜೆಂಡರ್ ಈಕ್ವಾಲಿಟಿಯನ್ನು ತರೋದಕ್ಕೆ, ವುಮೆನ್ಸ್ ರೆಪ್ರೆಸೆಂಟೇಷನ್ ಇನ್ ಪಬ್ಲಿಕ್ ಇನ್ಸ್ಟಿಟ್ಯೂಟ್ಸ್ ಗಳನ್ನ ಹೆಚ್ಚುಗೊಳಿಸೋದಕ್ಕೆ, ಮುಖ್ಯವಾಗಿ ಈ ರೀತಿ ವುಮೆನ್ ಜಡ್ಜಸ್ ಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಸ್ ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತರುವಂತದ್ದು ಇಂಪಾರ್ಟೆನ್ಸ್ ಅನ್ನ ಹೊಂದಿರುತ್ತೆ. ಅದರಲ್ಲೂ ಸರ್ವೋಚ್ಚ ನ್ಯಾಯಾಲಯದಲ್ಲಿ ವುಮೆನ್ ಜಡ್ಜಸ್ ಗಳ ಸಂಖ್ಯೆ ಸಾಕಷ್ಟು ಕಡಿಮೆ
ಏನಿದೆ ಅವರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ತರೋದ್ರ ಮುಖಾಂತರವಾಗಿ ದೇಶದಲ್ಲಿ ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನ ಹೊಂದುವಂತ ಜಡ್ಜ್ಮೆಂಟ್ಸ್ ಗಳನ್ನ ವುಮೆನ್ ಓರಿಯೆಂಟೆಡ್ ಆಗಿ, ವುಮೆನ್ ರಿಲೇಟೆಡ್ ಆಗಿ, ವುಮೆನ್ ಪ್ರಾಬ್ಲಮ್ಸ್ ಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾದಂತ ಜಡ್ಜ್ಮೆಂಟ್ಸ್ ಗಳು ಹೊರಬರೋದಕ್ಕೆ ನೆರವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು SDG ಗೋಲನ್ನು ಕೂಡ ಅಚೀವ್ ಮಾಡಿದಂತಾಗುತ್ತೆ. ಮತ್ತು ಈಗೇನು 3 ಮಹಿಳೆಯರನ್ನ ಸುಪ್ರೀಂ ಕೋರ್ಟಿನ ಒಂದು ಕೊಲಿಜಿಯಂ ಅನ್ನುವಂಥದ್ದು ಸುಪ್ರೀಂ ಕೋರ್ಟಿನ ಜಡ್ಜಸ್ಗಳಾಗಿ 3 ಮಹಿಳೆಯರನ್ನ ಇದೇ ಮೊದಲ ಬಾರಿಗೆ ರೆಕಮೆಂಡ್ ಮಾಡಿರ್ತಕ್ಕಂಥದ್ದು. ಇದು ಒಂದು ಒಳ್ಳೆಯ ನಡೆ ಅಂತಾನೆ ಹೇಳ್ಬೋದಾಗುತ್ತೆ. ಈ ಹಿನ್ನೆಲೆಯಲ್ಲಿ ಒಟ್ಟಾರೆ 3 ವುಮೆನ್ ಜಡ್ಜಸ್ಗಳು ಈ ಒಂದು ವ್ಯವಸ್ಥೆಗೆ ಬರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಲಾಂಗ್ ಅವೈಟೆಡ್ ವುಮೆನ್ ಓರಿಯೆಂಟೆಡ್ ಜಡ್ಜ್ಮೆಂಟ್ಸ್ ಗಳನ್ನ ನಾವು ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ NHRC ಫ್ಲಾಗ್ಸ್ ಡಿಲೇ ಇನ್ ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ ಪ್ರೋಸೆಸ್ ಅನ್ನುವಂಥದ್ದು. ಇದನ್ನ GS ಪೇಪರ್ 2 ನ ಅಡಿಯಲ್ಲಿ ಸ್ಟ್ಯಾಟ್ಯುಟರಿ ಬಾಡೀಸ್ ಅಡಿಯಲ್ಲಿ, ಏಕೆಂದ್ರೆ NHRCಗೆ ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡೋಣ. ಸ್ಟ್ಯಾಟ್ಯುಟರಿ ಬಾಡೀಸ್ ನ ಅಡಿಯಲ್ಲಿ ನಾವು ಓದ್ಕೊಳ್ಬಹುದಾಗುತ್ತೆ. ಹಾಗೆ ಜಸ್ಟಿಸ್ ಅಥವಾ ಜುಡಿಷಿಯರಿ ಅಡಿಯಲ್ಲಿ ಕೂಡ ನಾವು ಇದನ್ನ ಓದ್ಕೊಳ್ಬಹುದಾಗುತ್ತೆ. ಏಕೆಂದ್ರೆ ಇಲ್ಲಿ ಜುಡಿಷಿಯರಿ ರಿಫಾರ್ಮ್ಸ್ ನ ಬಗ್ಗೆ, ಜಸ್ಟಿಸ್ ರಿಫಾರ್ಮ್ ಪ್ರೋಸೆಸ್ ನ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥದ್ದು. ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ ಪ್ರೋಸೆಸ್ ನಲ್ಲಿ ಡಿಲೇ ಆಗ್ತಾ ಇರ್ತಕ್ಕಂಥದ್ದು, ಇದರ ವಿರುದ್ಧವಾಗಿ ಒಂದು ಸೀರಿಯಸ್ ಕನ್ಸರ್ನ್ಸ್ ಗಳನ್ನ NHRC ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅನ್ನುವಂಥದ್ದು ಸ್ಪೀಡಿ ಜಸ್ಟಿಸ್ ಅನ್ನ ಎನ್ಶೂರ್ ಮಾಡಬೇಕು ಅನ್ನುವಂಥದ್ದು NHRC ತೋರಿಸ್ತಿರ್ತಕ್ಕಂಥ ಮುಖ್ಯವಾದಂಥ ಒಂದು ಕನ್ಸರ್ನ್ ಆಗಿರ್ತಕ್ಕಂಥದ್ದು. ಗ್ರೂಪ್ ಆಫ್ ಎಕ್ಸ್ಪರ್ಟ್ಸ್ ಅಂಡರ್ ದಿ NHRC ಇದರ ವಿಚಾರವಾಗಿ ಒಂದು ಸೀರಿಯಸ್ ಕನ್ಸರ್ನ್ ಅನ್ನು ತೋರಿಸ್ತಾ ಇರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ NHRC ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೆಲ್ಸನ್ ಮಂಡೇಲಾ ಅವರ ಒಂದು ಮಾತನ್ನು ನೋಡೋಣ. ಯಾವುದೇ ಒಬ್ಬ ಮನುಷ್ಯನಿಗೆ ಆತನ ಮಾನವ ಹಕ್ಕುಗಳನ್ನು ಡಿನೈ ಮಾಡ್ತಾ ಇದ್ರೆ ಅದು ಅವರ ವೆರಿ ಹ್ಯುಮ್ಯಾನಿಟಿಯನ್ನೇ ಚಾಲೆಂಜ್ ಮಾಡಿದಂತಾಗತ್ತೆ ಅಂತ ಹೇಳಿ. ಹಾಗಾಗಿ ಈ ರೀತಿಯ ಮಾನವ ಹಕ್ಕುಗಳನ್ನ ಎತ್ತಿ ಹಿಡಿಯುವಂತ ಉದ್ದೇಶದಿಂದ ಭಾರತದಲ್ಲೂ ಕೂಡ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅನ್ನುವಂಥದ್ದು ಒಂದು ಸ್ಟ್ಯಾಟ್ಯುಟರಿ ಪಬ್ಲಿಕ್ ಬಾಡಿಯಾಗಿ 1993ರಲ್ಲಿ ಹ್ಯೂಮನ್ ರೈಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಹೇಳಿ ಎಸ್ಟಾಬ್ಲಿಷ್ ಆಗುತ್ತೆ. ಇದಕ್ಕೆ ಸ್ಟ್ಯಾಟ್ಯುಟರಿ ಬೇಸಿಸ್ ಅನ್ನ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ ನ ಮುಖಾಂತರವಾಗಿ ನೀಡಲಾಗಿರ್ತಕ್ಕಂಥದ್ದು. ಇದು ಸಂವಿಧಾನದಲ್ಲಿ ಮೆನ್ಷನ್ ಆಗಿಲ್ಲದ ಕಾರಣ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದಿರಬೇಕು. ಯಾವುದೇ ಒಂದು ಸಂಸ್ಥೆ ಬಗ್ಗೆ ಡಿಸ್ಕಸ್ ಮಾಡುವಾಗ ಇದರ ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, UPSC ಆಗಿರ್ಬೋದು, ಯಾವುದೇ ಒಂದು ಸಂಸ್ಥೆಗಳ ಬಗ್ಗೆ ಡಿಸ್ಕಸ್ ಮಾಡುವಾಗ ಇದು ಸ್ಟ್ಯಾಟ್ಯುಟರಿ ಬಾಡಿಯಾ ಅಥವಾ ನಾನ್ ಸ್ಟ್ಯಾಟ್ಯುಟರಿ ಬಾಡಿಯಾ ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡಿಯಾ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕಾಗತ್ತೆ. ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಅಪ್ಪರ್ ಮೋಸ್ಟ್ ಇಂಪಾರ್ಟೆನ್ಸ್ ಅನ್ನುವಂಥದ್ದು ದೊರಕುತ್ತೆ. ನಂತರದಲ್ಲಿ ಸ್ಟ್ಯಾಟ್ಯುಟರಿ ಬಾಡೀಸ್ ಅನ್ನ ಯಾವುದೋ ಒಂದು ಸ್ಟ್ಯಾಟ್ಯೂಟ್ ನ ಮುಖಾಂತರವಾಗಿ ಇದು ಪ್ರಾರಂಭ ಆಗಿರುತ್ತೆ. ನಂತರದಲ್ಲಿ ನಾನ್ ಸ್ಟ್ಯಾಟ್ಯುಟರಿ ಬಾಡೀಸ್, ಯಾವುದೇ ಒಂದು ಲಾ ಇರಲ್ಲ ಆದ್ರೂ ಕೂಡ ಈ ಬಾಡಿ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಗಿರುತ್ತೆ. ಇದು ನಾನ್ ಸ್ಟ್ಯಾಟ್ಯುಟರಿ ಬಾಡೀಸ್ ಅನ್ನುವಂಥದ್ದನ್ನ ಕಾಣಬಹುದು. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗೆ ಎಕ್ಸಾಂಪಲ್ಸ್ ಅಂದಾಗ UPSC ಆಗಿರ್ಬೋದು ಅಥವಾ ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಆಗಿದೆ. ಇವು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅನ್ನುವಂಥ ಒಂದು ಗರಿಯನ್ನ ಹೊಂದಿರತಕ್ಕಂಥದ್ದು. ಸ್ಟ್ಯಾಟ್ಯುಟರಿ ಬಾಡೀಸಿಗೆ NHRC ಯನ್ನ ಉದಾಹರಣೆಯಾಗಿ ನೀಡಬಹುದಾಗುತ್ತೆ. ಒಂದು ನಾನ್ ಸ್ಟ್ಯಾಟ್ಯುಟರಿ ಬಾಡಿಗೆ ಎಕ್ಸಾಂಪಲ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನೀಡ್ತಾ ಹೋಗಿ. ಇನ್ನ NHRC ಅನ್ನುವಂಥದ್ದು 93ರಲ್ಲಿ ಪ್ರಾರಂಭ ಆದಂತ ಒಂದು ಸಂಸ್ಥೆ ಆಗಿದೆ. ಇದರ ಕಾಂಪೋಸಿಷನ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಿಸ್ತಾ ಹೋಗಿ. ಇದರ ಒಂದು ಚೇರ್ಮನ್ ಮತ್ತು ಇನ್ನುಳಿದ ಸದಸ್ಯರನ್ನ ಪ್ರೆಸಿಡೆಂಟ್ ಅವರು ಆಯ್ಕೆ ಮಾಡ್ತಾರೆ. ಈ NHRC ಯ ಚೇರ್ಮನ್ ಅನ್ನುವಂಥವರಿಗೆ 5 ವರ್ಷದ ಅವಧಿ ಅಥವಾ ಅವರಿಗೆ 70 ವರ್ಷ ವಯಸ್ಸಾಗುವವರೆಗೂ ಕೂಡ ಅವರ ಅವಧಿ ಅನ್ನುವಂಥದ್ದು ಇರುತ್ತೆ. ಇದರ ಮುಖ್ಯವಾದಂತ ಕಾರ್ಯಗಳೇನು ಅಂತ ಅಂದಾಗ ಪ್ರೊಆಕ್ಟಿವ್ ಆಗಿ ಒಂದು ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅನ್ನುವಂಥದ್ದು ಆಗದೇ ಇರುವಂತೆ ನೋಡ್ಕೊಳ್ಳುವಂಥದ್ದು ಇದರ ಮುಖ್ಯವಾದಂತ ಒಂದು ಕಾರ್ಯ ಆಗುತ್ತೆ. ಜೊತೆಗೆ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ದಿ ಹ್ಯೂಮನ್ ರೈಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ತಗೊಂಡಂತ ಮೆಜರ್ಸ್ ಗಳನ್ನ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡುವಂಥದ್ದು ಕೂಡ ಇದರ ಒಂದು ಮುಖ್ಯವಾದಂತ ಉದ್ದೇಶ ಆಗಿರುತ್ತೆ. ಇನ್ನ ಟೆರರಿಸಂ ನಂತ ಆಕ್ಟ್ಸ್ ಗಳನ್ನು ಕೂಡ ಇನ್ಕ್ಲೂಡ್ ಆಗುವಂತೆ ಅವುಗಳ ಫ್ಯಾಕ್ಟರ್ಸ್ ಗಳನ್ನ ರಿವ್ಯೂ ಮಾಡುವಂಥದ್ದು, ಯಾವ ರೀತಿಯಾಗಿ ಹ್ಯೂಮನ್ ರೈಟ್ಸ್ ಅನ್ನ ಎಂಜಾಯ್ ಮಾಡ್ತಿದ್ದಾರೆ ಪೀಪಲ್ ಅನ್ನೋದ್ರ ಬಗ್ಗೆ ರಿವ್ಯೂ ಮಾಡುವಂಥದ್ದು ಕೂಡ ಇದಕ್ಕಿರುವಂತ ಮುಖ್ಯವಾದಂತ ಒಂದು ಕಾರ್ಯ ಆಗಿರುತ್ತೆ. ಇನ್ನ ಅದರ್ ಇಂಟರ್ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸ್ ಆನ್ ಹ್ಯೂಮನ್ ರೈಟ್ಸ್ ಏನಿರುತ್ತೆ, ಯಾವುದೇ ಟ್ರೀಟೀಸ್ ಗಳೇನಿರುತ್ತೆ, ಇವೆಲ್ಲವುಗಳನ್ನ ಅಧ್ಯಯನ ಮಾಡುವಂಥದ್ದು, ಇವುಗಳ ರೆಕಮೆಂಡೇಶನ್ಸ್ ಗಳನ್ನ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡುವಂಥದ್ದು ಕೂಡ ಇದಕ್ಕಿರುವಂತ ಕಾರ್ಯ ಆಗಿರುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾನ್ ಸ್ಟ್ಯಾಟ್ಯುಟರಿ ಬಾಡಿಗೆ ಒಂದು ಉದಾಹರಣೆ ಹಾಗೆ ಕಾಂಪೋಸಿಷನ್ ಆಫ್ NHRC ಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.